ಮೆಮೊರಿ ಅನ್ನೋದು ಹೆಚ್ಚಾಗಿರ್ಬೇಕು. ಅಷ್ಟೇ ಅಲ್ಲದೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಸಹ ತಮ್ಮ ಮಗ ತೊಡಗಿರ್ಬೇಕು ಅನ್ನೋ ಆಸೆ ಎಲ್ಲ ಪೇರೆಂಟ್ಸ್ ಅಲ್ಲೂ ಸಹ ಸಹಜವಾಗಿದ್ದೇ ಇರುತ್ತೆ. ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ, ಇದೆಲ್ಲದರ ಬಗ್ಗೆ ಹೆಲ್ಪ್ಫುಲ್ ಆಗೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೆಮೊರಿ ಅಂಡ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ರಫೀವುಲ್ಲಾ ಬೇಗ್. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಫಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮಧು, ಥ್ಯಾಂಕ್ ಯು ವೆರಿ ಮಚ್. ಸಾಮಾನ್ಯವಾಗಿ ಮನೆಯಲ್ಲಿ ಕುತ್ಕೊಂಡು ಓದಬೇಕು ಅಂದ್ರೆ ಯಾವ ರೀತಿ ಆಗಿರ್ಬೇಕು ರೂಟೀನ್? ಓನ್ಲಿ ಸ್ಟಡಿಂಗ್ ಇಸ್ ವೇಸ್ಟ್ ಆಫ್ ಟೈಮ್. ಅದವರೇ ಇದು ಪೇರೆಂಟ್ಸ್ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಬರೀ ಓದ್ಕೊಂಡು ಹೋದ್ರೆ ಅದು ವೇಸ್ಟ್ ಆಫ್ ಟೈಮ್, ಅದರಿಂದ ಏನು ಅನುಕೂಲ ಆಗಲ್ಲ. ಹಾಗಂದ್ರೆ ಓದೋದೇ ಬೇಡವಾ? ಈ ಪ್ರಶ್ನೆ ಬರುತ್ತೆ. ಓದಬೇಕು, ಓದಿರೋದನ್ನ ಮತ್ತೆ ಜ್ಞಾಪಿಸ್ಕೊಂಡು ಅವರು ಬರಿಬೇಕು. ಇದು ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮನೆಯಲ್ಲಿ ಅವರ ವಿದ್ಯಾಭ್ಯಾಸ ತುಂಬಾನೇ ಎಕ್ಸೈಟಿಂಗ್ ಆಗಿರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವರ್ಷ ಪೂರ್ತಿ ಓದುತ್ತೀವಿ, ಆಮೇಲೆ ಹೋಗಿ 3 ಅವರ್ ಪರೀಕ್ಷೆಯಲ್ಲಿ ಕೂತ್ಕೊಂಡು ಎಲ್ಲ ಜ್ಞಾಪಿಸ್ಕೊಂಡು ಬರೆಯಕ್ ಹೋಗ್ತೀವಿ. ತಪ್ಪದು. ಓದಬೇಕು, ಓದೋದನ್ನ ನೆನೆಸ್ಕೊಂಡು ಆಗ್ಲೇ ನಾವು ಬರೆಯಕ್ ಸ್ಟಾರ್ಟ್ ಮಾಡಬೇಕು. ಇದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆ ಸ್ಟೂಡೆಂಟ್ಗೂ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ, ಅವ್ರು ಎಂಜಾಯ್ ಮಾಡ್ತಾರೆ, ಅದರಿಂದ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. 1 ಅವರ್ ಒಂದು ಸಬ್ಜೆಕ್ಟ್ ಓದಿದ ನಂತರ ಅವ್ರು ಒಂದು 5-10 ನಿಮಿಷ ರೀಕಾಲ್ ಮಾಡ್ಕೊಂಡ್ರೆ ಅವ್ರಿಗೆ ಪರೀಕ್ಷೆ ಹಾಲಲ್ಲಿ ಕೂತಿರುವಾಗ ರೀಕಾಲ್ ಮಾಡಿ ಬರೆಯಕ್ಕೆ ತುಂಬಾನೇ ಈಸಿ ಇರುತ್ತೆ. ನಮ್ಮ ಜ್ಞಾಪಕ ಶಕ್ತಿಯಲ್ಲಿ 2 ಭಾಗಗಳಿದೆ, ಮೆಮೊರಿ ರಿಜಿಸ್ಟ್ರೇಷನ್ ಮತ್ತೆ ಮೆಮೊರಿ ರೀಕಾಲ್. ಮೆಮೊರಿ ರಿಜಿಸ್ಟ್ರೇಷನ್ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ವಿಷಯವನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು. ಆದ್ರೆ ಇಷ್ಟಕ್ಕೆ ಮಾರ್ಕ್ಸ್ ಬರಲ್ಲ ನಮ್ಗೆ. ನಾವು ಮನಸ್ಸಲ್ಲಿ ಇಟ್ಕೊಳ್ಳೋ ವಿಷಯವನ್ನ ಪರೀಕ್ಷೆ ಹಾಲಲ್ಲಿ ಕೂತಿರುವಾಗ ಜ್ಞಾಪಿಸ್ಕೊಂಡು ಸ್ಪಷ್ಟವಾಗಿ ಬರೆದ್ರೆ ಮಾತ್ರ ನಮ್ಗೆ ಮಾರ್ಕ್ಸ್ ಬರುತ್ತೆ. ಸೊ ಮೆಮೊರಿ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್, ಮೆಮೊರಿ ರೀಕಾಲ್ ಇಂಪಾರ್ಟೆಂಟ್. 2 ಸೇರಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ವಿದ್ಯಾಭ್ಯಾಸ, ಅದ್ರ ಜೊತೆಗೆ ಜ್ಞಾಪಿಸ್ಕೊಂಡು ಬರೆಯೋದು 2 ಸೇರಿ ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ನಮಗೆ ಸ್ಟಡೀಸ್ ತುಂಬಾನೇ ಈಸಿ ಆಗುತ್ತೆ. ಹಾಗೆ ಟೆಕ್ನಿಕ್ಸ್ ಯಾವ ರೀತಿ ಇರಬೇಕು ನೋಡಿ, ಬೇರೆ ಬೇರೆ ಸಬ್ಜೆಕ್ಟ್ಸ್ಗೆ ಬೇರೆ ಬೇರೆ ಟೆಕ್ನಿಕ್ ಇರುತ್ತೆ. ಈಗ ಥಿಯರಿ ಸಬ್ಜೆಕ್ಟ್ಸ್ ತಗೊಂಡ್ರೆ ಅಲ್ಲಿ ಏನಾಗುತ್ತೆ, ಉದ್ದಕ್ಕಿರುತ್ತೆ ಉತ್ತರಗಳು. ಅಲ್ಲಿ ನಾವು ನಮ್ಮ ಸೆಂಟೆನ್ಸಸ್, ನಮ್ಮ ಅಭಿಪ್ರಾಯ ಮತ್ತೆ ನಮ್ಮ ವರ್ಡ್ಸ್ ಸೆಲೆಕ್ಟ್ ಮಾಡಿ ಬರಿಬೋದು. ಅದಕ್ಕೆ ನಾವು ಲಿಂಕಿಂಗ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ಲಿಂಕಿಂಗ್ ಮೆಥಡ್ ಅಂದ್ರೆ ಒಂದು ಸಬ್ಜೆಕ್ಟ್ ಅನ್ನ ಓದುವಾಗ ಒಂದೊಂದು ಪ್ಯಾರಾಗ್ರಾಫ್ ಇಂದ ಒಂದೊಂದು ಕೀವರ್ಡ್ ಆಯ್ಕೆ ಮಾಡ್ಕೊಂಡು ಆ ಕೀವರ್ಡ್ ಅನ್ನ ಅವರು ನೆನಪಿಟ್ಕೊಂಡ್ರೆ ಆ ಕೀವರ್ಡ್ ಮುಖಾಂತರ ಅವರು ಇಡೀ ಪ್ಯಾರಾಗ್ರಾಫ್ ನ ನೆನೆಸ್ಕೊಂಡು ಬರಿಬೋದು. ಯಾವ ರೀತಿ ಒಂದು ಸಿನಿಮಾ ನೋಡಾದ್ಮೇಲೆ ಒಂದು ಹಾಡು ಕೇಳಿದ್ರೆ ಆ ಹಾಡ್ ಮುಖಾಂತರ ಆ ಸಿನಿಮಾ ಸ್ಟೋರಿ ಅವ್ರು ನೆನಪು ಬರುತ್ತೋ, ಅದೇ ರೀತಿ ಒಂದು ವಿದ್ಯಾಭ್ಯಾಸ ಮಾಡಿದ ನಂತರ ಒಂದು ಕೀವರ್ಡ್ ನೆನಪಿಟ್ಕೊಂಡ್ರೆ ಆ ಕೀವರ್ಡ್ ಇಂದ ಅವ್ರು ಇಡೀ ಪಾಠನೇ ಅವ್ರಿಗೆ ಮನಸ್ಸಿಗೆ ಬರುತ್ತೆ. ಅದರಿಂದ ಅವರು ಅವರ ವರ್ಡ್ಸ್ ಇಂದ ಸೆಂಟೆನ್ಸಸ್ ಇಂದ ಬರೀಬಹುದು. ಇದು ಯಾವ ಸಬ್ಜೆಕ್ಟ್ ಬಳಸ್ತೀರಾ ಅಂದ್ರೆ ಲ್ಯಾಂಗ್ವೇಜಸ್ ಇರುತ್ತೆ, ಇಂಗ್ಲಿಷು, ಕನ್ನಡ, ಹಿಂದಿ, ಆಮೇಲೆ ಹಿಸ್ಟ್ರಿ ಇರುತ್ತೆ, ಆಮೇಲೆ ಎಕನಾಮಿಕ್ಸ್ ಇರುತ್ತೆ. ಇದೆಲ್ಲ ನೀವು ಥಿಯರಿ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ನಿಮಗೆ ಇದೆಲ್ಲ ಈಸಿ ಆಗುತ್ತೆ. ಅದೇ ಸಂದರ್ಭದಲ್ಲಿ ನೀವು ಮ್ಯಾಥ್ಸ್ ಕಡೆ ಮತ್ತೆ ಸೈನ್ಸ್ ಸಬ್ಜೆಕ್ಟ್ಸ್ ಕಡೆ ಹೋದಾಗ, ಈಗ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಾಟ್ನಿ, ಝುವಾಲಜಿ ಈ ತರ ಇರುತ್ತಲ್ಲ, ಅಲ್ಲಿ ನಮ್ಮ ಸೆಂಟೆನ್ಸಸ್ ನಡೆಯಲ್ಲ, ಅಲ್ಲಿ ನಮ್ಮ ಥಿಯರಮು ನಡೆಯಲ್ಲ, ನಮ್ಮ ಡೆಫಿನೇಷನ್ ನಡೆಯಲ್ಲ. ಆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಥಿಯರಮ್ ಇರುತ್ತೋ, ಆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಡೆಫಿನೇಷನ್ ಇರುತ್ತೋ ಅದು ಮಾತ್ರ ನಾವು ಬರೀಬೇಕು. ಅದಕ್ಕೋಸ್ಕರ ನಾವು ಮೆಕ್ಯಾನಿಕಲ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ಮೆಕ್ಯಾನಿಕಲ್ ಮೆಥಡ್ ಇಂದ ಏನಾಗುತ್ತೆ, ಅದೇ ಸೆಂಟೆನ್ಸಸ್, ಅದೇ ವರ್ಡ್ಸ್, ಅದೇ ಟರ್ಮಿನಾಲಜಿ ಅವರು ಜ್ಞಾಪಿಸ್ಕೊಂಡು ಬರೀಕ್ ಈಸಿ ಆಗುತ್ತೆ. ಇದೇ ರೀತಿ ಜುಡಿಷಿಯಸ್ ಮೆಥಡ್ ಅಂತಿದೆ, ನಿಮೋನಿಕ್ ಚೈನ್ ಮೆಥಡ್ ಅಂತಿದೆ. ಇದನ್ನ ಅವ್ರು ಬಳಸ್ಕೊಂಡ್ರೆ ಏನಾಗುತ್ತೆ, ಸ್ಟಡೀಸ್ ಈಸಿ ಆಗುತ್ತೆ. ಇದನ್ನ ಕಲಿಬೇಕಾದ್ರೆ ಅವರು ಭಾನುವಾರ ಸಹ ನಡೀತಾ ಇರೋ ಉಪನ್ಯಾಸದಲ್ಲಿ ಬಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಉಚಿತವಾಗಿ ಹೇಳ್ಕೊಡ್ತೀನಿ. ಅದು ಕಲ್ತ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಬಹುದು. ಯಾರು ತಂದೆ ತಾಯಿ ಜೊತೆ ಬರ್ತಾರೋ ಅವ್ರಿಗೆ ನಾನು ಒಂದು DVD ಕೂಡ ಕೊಡ್ತೀನಿ. ಈ DVD ಹೌ ಟು ಇಂಪ್ರೂವ್ ಯುವರ್ ಮೆಮರಿ DVD ಇರುತ್ತೆ. ಆ DVD ಅಲ್ಲಿ ಅವರು ಮತ್ತೆ ಹೋಗಿ ಮನೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್ ರಫಿ ಅವರೇ, ಈ ಥಿಯರಮ್ಸ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು, ಅಲ್ಲಿ ನಿರ್ದಿಷ್ಟ ವರ್ಡ್ಸ್ ಏನಿರುತ್ತೆ ಅದನ್ನೇ ಯೂಸ್ ಮಾಡಬೇಕು, ಅಥವಾ ಒಬ್ಬ ಸೈಂಟಿಸ್ಟ್ ಏನ್ ಹೇಳಿರ್ತಾನೋ ಸೊ ಅದನ್ನೇ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳ್ತಾರೆ. ಸೊ ಈ ವಿಚಾರಕ್ಕೆಲ್ಲ ಬರೋದಾದ್ರೆ ಎಕ್ಸಾಕ್ಟ್ನೆಸ್ ಬೇಕು ಅಲ್ಲಿ. ಹಾಗಿದ್ರೆ ಅದಕ್ಕೆ ಯಾವ ರೀತಿ ಟೆಕ್ನಿಕ್ಸ್ ಹೇಳ್ತೀರಾ? ಪದ್ಯನೂ ಅಲ್ಲೇ ಸೇರಿಸುತ್ತೆ. ಈಗ ಕುವೆಂಪು ಅವರು ಯಾವ ಪದ ಯೂಸ್ ಮಾಡಿದಾರೆ ಅದೇ ನಾವು ಪದ ಯೂಸ್ ಮಾಡಿದ್ರೆ ನಮ್ಗೆ ಅಲ್ಲಿ ಮಾರ್ಕ್ಸ್ ಬರುತ್ತೆ. ಸೊ ಇದೇನಾಗುತ್ತೆ, ರಿಪ್ಲಿಕೇಶನ್ ಆಗುತ್ತೆ. ಥಿಯರಮು ಅಷ್ಟೇ, ನಮ್ಗೆ ಎಷ್ಟೇ ಅದು ಥಿಯರಮು ಶಾರ್ಟ್ ಕಟ್ ಆಗಿ ಬರೆಯೋಕೆ ಅಭ್ಯಾಸ ಇದ್ರು ಆ ಥಿಯರಮು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಬರ್ದಿದ್ದಾರೆ ಅಷ್ಟು ಬರ್ದ್ರೆ ಮಾತ್ರ ನಮ್ಗೆ ಮಾರ್ಕ್ಸ್ ಸಿಗುತ್ತೆ. ಇದು ಮೆಕ್ಯಾನಿಕಲ್ ಮೆಥಡ್ ಬರುತ್ತೆ. ಮೆಕ್ಯಾನಿಕಲ್ ಮೆಥಡ್ ಅಲ್ಲಿ ರಿಪಿಟೇಷನ್ ಬರುತ್ತೆ. ರಿಪೀಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ಅದೇ ವರ್ಡ್ಸ್, ಅದೇ ಸೆಂಟೆನ್ಸಸ್, ಅದೇ ಟರ್ಮಿನಾಲಜಿ ಬರುತ್ತೆ. ಆದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅವರು, ಅದನ್ನ ಕಲ್ತ್ಕೊಂಡ್ರೆ ಅವರು, ಅದು ಸುಲಭ ಆಗುತ್ತೆ. ನಾನು ಎಷ್ಟು ಹೇಳಿದ್ರು ಒಂದ್ಸತಿ ಅವರು ಪ್ರಾಕ್ಟಿಕಲ್ ಆಗಿ ಅದನ್ನ ಕಲ್ತ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ಹಾಗಿದ್ರೆ ಒಂದಿನಕ್ಕೆ ಎಷ್ಟು ದಿನ ಓದ್ಬೇಕಾಗಿ ಬರುತ್ತೆ? ಸ್ಟಡಿ ಹಾಲಿಡೇಸ್ ಇಲ್ಲದೆ ಇರುವಾಗ, ಈಗ ರೆಗ್ಯುಲರ್ ಸ್ಕೂಲ್ಸ್ ಇರುತ್ತೆ, ಆಗ ಅವರು ಮನೆಗೆ ಬಂದಾಗ 4 ಅವರ್ ಓದಬೇಕು. ಈಗ ಒಂದ್ ಪ್ರಶ್ನೆ, 4 ಅವರ್ ಸಿಗತ್ತೋ ನಮ್ಗೆ ಅಂತ? 24 ಅವರ್ಸ್ ಟೈಮ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಿ. 24 ಅವರ್ಸ್ ಅಲ್ಲಿ ನೀವು 7 ಅವರ್ ನಿದ್ರೆಗೆ ಬೇಕೇ ಬೇಕು. ಸೊ 7 ಅವರ್ ನೀವು ಮೈನಸ್ ಮಾಡಿ 17 ಅವರ್ ಸಿಗುತ್ತೆ. 17 ಅವರ್ ಅಲ್ಲಿ 1-2 ಅವರ್ ನೀವು ಸ್ನಾನಕ್ಕೆ, ಊಟಕ್ಕೆ, ಬಟ್ಟೆ ಹಾಕೊಳ್ಳಕ್ಕೆ, ಅದಕ್ಕೆಲ್ಲ 2 ಅವರ್ಸ್ ತಗೊಳ್ಳಿ. 15 ಅವರ್ ಆಯ್ತು. 15 ಅವರಲ್ಲಿ ನೀವು 8 ಅವರ್ ಸ್ಕೂಲ್ಗೆ ಹೋಗ್ತೀರಾ. ಮನೆ ಬಿಟ್ಟು ಮತ್ತೆ ಮನೆಗೆ ಸೇರಕ್ಕೆ 8 ಅವರ್ ಆಯ್ತು. ಸೊ 15ರಿಂದ 8 ಲೆಸ್ ಮಾಡಿ ನಿಮಗೆ 7 ಅವರ್ ಸಿಕ್ತು. 7 ಅವರ್ ನಿಮ್ಮ ಮನೆಗೆ ಬಂದಾಗ ಇರುತ್ತೆ. 7 ಅವರಲ್ಲಿ 1 ಅವರ್ ಟಿವಿ ನೋಡಿ, 1 ಅವರ್ ಆಟ ಆಡಿ, ಇನ್ನು 5 ಅವರ್ ಉಳಿತು. 1 ಅವರ್ ಹವ್ಯಾಸಗಳು ಏನಿರುತ್ತೆ ಅದು ಮಾಡಿ. ಈಗ ಉಳಿದ 4 ಅವರಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಿ. ತುಂಬಾ ಈಸಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಟೈಮು.
ಅದು ಬಿಟ್ಬಿಟ್ಟು ಅವ್ರ ಮನ್ಸಿಗೆ ಬಂದಾಗೆಲ್ಲ ಟಿವಿ ನೋಡೋದು, ಮನ್ಸಿಗೆ ಬಂದಾಗೆಲ್ಲ ಆಟ ಆಡೋದು, ಅಥವಾ ಬರೀ ಬುಕ್ ಹಿಡ್ಕೊಂಡು ಓದ್ತಾ ಇದ್ದೀನಿ ಅಂತ ಕೂತ್ಕೊಳ್ಳೋದು, ಇದೆಲ್ಲ ವೇಸ್ಟ್ ಆಫ್ ಟೈಮ್. ಇದು ಯಾವ ಆಕ್ಟಿವಿಟಿ ಯಾವಾಗ ಮಾಡಬೇಕು ಆ ಕ್ಷಣಕ್ಕೆ ಅವರು ಮುಗಿಸ್ಕೊಂಡ್ರೆ ಅವರು ಆಲ್ರೌಂಡರ್ ಆಗಕ್ಕೆ ಚಾನ್ಸ್ ಇರುತ್ತೆ. ನನ್ನ ಪ್ರಕಾರ ಅವರು ಆಟ ಆಡದೆ ಹೋದ್ರೆ, ಎಕ್ಸರ್ಸೈಸ್ ಮಾಡದೆ ಹೋದ್ರೆ ಅವರ ವಿದ್ಯಾಭ್ಯಾಸಕ್ಕೆ ಅದು ಅನುಕೂಲ ಆಗಲ್ಲ, ಅವ್ರಿಗೆ ಅದರಿಂದ ಏನು ಹೆಲ್ಪ್ ಆಗಲ್ಲ, ಓದಿರೋದೆಲ್ಲ ವೇಸ್ಟ್ ಆಗುತ್ತೆ. ಆಕ್ಟಿವಿಟೀಸ್ ಅಲ್ಲಿ ಚೇಂಜಸ್ ಬೇಕು, ಆಕ್ಟಿವಿಟೀಸ್ ಅಲ್ಲಿ ಅವ್ರಿಗೆ ಪೇರೆಂಟ್ಸ್ ಸಹಾಯ ಮಾಡಬೇಕು, ವೆರೈಟಿ ಕೊಡಬೇಕು, ಆಗ ಅವ್ರಿಗೆ ಮುಂದೆ ಹೋಗಿ ಪರೀಕ್ಷೆಯಲ್ಲಿ ತುಂಬಾನೇ ಈಸಿ ಆಗುತ್ತೆ. ಹಾಗಿದ್ರೆ ರಫಿ ಅವರೇ 4 hours, ಆ 4 hours ಅಲ್ಲಿ ಡಿಫಿಕಲ್ಟ್ ಸಬ್ಜೆಕ್ಟ್ಗೆ ಎಷ್ಟು ಹೊತ್ತು ಸ್ಪೆಂಡ್ ಮಾಡಬೇಕು, ಹಾಗೆ ಈಸಿ ಸಬ್ಜೆಕ್ಟ್ ಕತೆ ಬಂದ್ರೆ ಹೇಗೆ? ಡಿಫಿಕಲ್ಟ್ ಸಬ್ಜೆಕ್ಟ್ಗೆ ಅವರು 1 hour ಎಕ್ಸ್ಟ್ರಾ ಯೂಸ್ ಮಾಡಲೇಬೇಕು. ಸ್ಯಾಟರ್ಡೆ ಸಂಡೇ ಸಿಗುತ್ತೆ ನೋಡಿ, ಸ್ಯಾಟರ್ಡೆ ಸಂಡೇ ಸಿಕ್ಕಿದಾಗ ಅವ್ರೇನು ಸ್ಕೂಲ್ಗೆ ಹೋಗ್ಬೇಕಾಗಿರಲ್ಲ. ಆಗ ಡಿಫಿಕಲ್ಟ್ ಸಬ್ಜೆಕ್ಟ್ ಅಲ್ಲಿ ಯಾರು ಚೆನ್ನಾಗಿ ಓದ್ತಾ ಇದ್ದಾರೋ ಅಥವಾ ಟೀಚರ್ ಅಲ್ಲಿ ಅಥವಾ ಆ ಸಬ್ಜೆಕ್ಟ್ ಮಾತ್ರ ಅವ್ನು ಟ್ಯೂಷನ್ ಹೋಗಿ ಅವರು ಅದನ್ನ ಇಂಪ್ರೂವ್ ಮಾಡಬೇಕು. ಎಲ್ಲ ಸಬ್ಜೆಕ್ಟ್ ಟ್ಯೂಷನ್ ಹೋಗೋದು ತಪ್ಪು. ಒಂದು ಸಬ್ಜೆಕ್ಟ್ 1-2 ಸಬ್ಜೆಕ್ಟ್ ಡಿಫಿಕಲ್ಟ್ ಇರುತ್ತೆ, ಅವ್ರಿಗೆ ತೀವ್ರವಾಗಿ ಡಿಫಿಕಲ್ಟ್ ಇದ್ದಾಗ ಅವರು ಸಹಾಯ ತಗೊಳ್ಳೋದು ಬೇಕಾಗಿರುತ್ತೆ. ಅಲ್ಲಿಂದ ಅವರು ಆ ಸಬ್ಜೆಕ್ಟ್ ಅಲ್ಲಿ ಇಂಪ್ರೂವ್ ಆಗ್ತಾರೆ. ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಇಲ್ಲ, ಯಾವ ಸಬ್ಜೆಕ್ಟ್ ಈಸಿ ಅಲ್ಲ, ಆದ್ರೆ ಯಾವ ರೀತಿ ನಮ್ಮ ನಂಬಿಕೆಗಳಿದೆಯೋ, ನಮ್ಮ ವಿಶ್ವಾಸಗಳಿದೆಯೋ ಅದ್ರ ಬೇಗ ಡಿಪೆಂಡ್ ಆಗುತ್ತೆ. ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದಾರೋ ಆ ಸಬ್ಜೆಕ್ಟ್ ಅಲ್ಲಿ ಅವ್ರು ಕಷ್ಟಪಟ್ಟು ಎಲ್ಲರಿಗಿಂತ ಹೆಚ್ಚಿನ ಮಾರ್ಕ್ಸ್ ತಗೊಂಡು ತೋರಿಸ್ಬೇಕು ಅಂತ ಒಂದು ಛಲ, ಅಂತ ಒಂದು ಚಾಲೆಂಜ್ ತಗೊಂಡು ಸ್ಟೂಡೆಂಟ್ಸ್ ಓದಬೇಕು. ಹಾಗಿದ್ರೆ ಕೆಲವರು ಅನಲೈಸ್ ಮಾಡಕ್ ಹೋಗಲ್ಲ, ಒಂದ್ ಲೆಸನ್ ಆಗಿರ್ಬೋದು, ಯಾವ್ದೇ ವಿಚಾರ ಆಗಿರ್ಬೋದು, ಅನಲೈಸ್ ಮಾಡಲ್ಲ, ಡೈರೆಕ್ಟ್ ಬೈ ಹಾರ್ಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬೈ ಹಾರ್ಟಿಂಗ್ ಇಸ್ ವೇಸ್ಟ್ ಆಫ್ ಟೈಮ್. ನೀವು ಬೈ ಹಾರ್ಟ್ ಎಷ್ಟು ಮಾಡ್ತಿರೋ ಅಷ್ಟೇ ನಿಮಗೆ ಭಯ ಆಗುತ್ತೆ, ಅಷ್ಟೇ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ಪರೀಕ್ಷೆಯಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳಿದ್ರೆ ಬೈ ಹಾರ್ಟ್ ಮಾಡಿರೋದು ನಿಮ್ಗೆ ಉತ್ತರ ಬರೀಕ್ ಆಗೋದೇ ಇಲ್ಲ, ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಸೊ ಬೈ ಹಾರ್ಟಿಂಗ್ ಇಸ್ ವೇಸ್ಟ್ ಆಫ್ ಟೈಮ್. ಅದಕ್ಕೆ ಮೆಮರೈಸ್ ಮಾಡಬೇಕು. ಮೆಮರೈಸ್ ಅಂದ್ರೆ ಅವರು ಟೆಕ್ನಿಕ್ ಅನ್ನ ಬಳಸ್ಕೊಂಡು ಆಮೇಲೆ ಅದನ್ನ ರೀಕಾಲ್ ಮಾಡಿದ್ರೆ ಅವ್ರಿಗೆ ಈಸಿ ಆಗುತ್ತೆ. ಇದೆಲ್ಲ ನಾನು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಭಾನುವಾರ ಹೇಳ್ಕೊಡ್ತೀನಿ. ಆಲ್ರೈಟ್ ರಫಿ ಅವರೇ, ಕಾಲರ್ ಇದ್ದಾರೆ. ಎಸ್ ಮಧುಮತಿ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ರಫಿ ಅವರಿದ್ದಾರೆ, ತಮ್ಮ ಕ್ವೆಶ್ಚನ್ ಏನು ಕೇಳಿ ಮಾತಾಡಿ. ನಮಸ್ಕಾರ, ಪ್ರಶ್ನೆ ಕೇಳಿ ಅಮ್ಮ. ಸರ್, ನನ್ನ ಮಕ್ಕಳು ಒಬ್ಬ ಮಗಳು 10ನೇ ಕ್ಲಾಸ್, ಒಬ್ಬ ಮಗ 9ನೇ ಕ್ಲಾಸ್. ಓಕೆ. ಅವರು ಟ್ಯೂಷನ್ ಎಲ್ಲ ಹಾಕಿದ್ರು ಕೂಡ ಅವರು ಮನೇಲಿ ಬಂದು ಓದ್ಕೊಳ್ಳೋದೇ ಇಲ್ಲ ಸರ್. ಬೇರೆ ಎಬ್ಬಿಸಿದ್ರು ಕೂಡ ಬೇರೆ ಏನಾದ್ರು ಮಾಡ್ತಿರ್ತಾರೆ, ಬುಕ್ ಹಿಡ್ಕೊಂಡು ಕೂಡೋದೇ ಇಲ್ಲ ಸರ್ ಅವರು. ನೋಡಮ್ಮ, ನೀವು ಸ್ಕೂಲ್ ಕಳಿಸ್ತಾ ಇದ್ದೀರಾ, ಆಮೇಲೆ ಟ್ಯೂಷನ್ ಕಳಿಸ್ತಾ ಇದ್ದೀರಾ, ಅದಾದ್ಮೇಲೂ ಮನೆಗೆ ಬಂದು ವಿದ್ಯಾಭ್ಯಾಸ ಮಾಡ್ಕೋಬೇಕಾ? ಟ್ಯೂಷನ್ ಅಲ್ಲೂ ಕೂಡ ನಾನು ಕ್ಲಾಸಿಗೆ ಹೋಗಿ ಕೇಳಿದಾಗ ಟ್ಯೂಷನ್ ಅಲ್ಲೂ ಕೂಡ ಅವ್ರು ಹೇಳ್ತಾರೆ ಸರ್, ಡಾಲಿದ್ದಾರೆ, ಅವ್ರಿಗೆ ಸುಮ್ಮನೆ ಬಿಡಿಸ್ಬಿಡಿ, ಈ ರೀತಿ ಹೇಳ್ತಾರೆ ಸರ್ ಅವರು ಕೂಡ. ನೋಡಿ ತಾಯಿ, ನಾವು ಟ್ಯೂಷನ್ ಕಳ್ಸೋದು ಏನಂದ್ರೆ ಮನೇಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಲ್ಲ ಅಂತ ಟ್ಯೂಷನ್ ಕಳ್ಸೋದು. ಟ್ಯೂಷನ್ ಅಲ್ಲಿ ಅವ್ರು ಕಲ್ತ್ಕೊಂಡ್ ಬರ್ಬೇಕು. ಟ್ಯೂಷನ್ ಇಂದ ಬಂದಾದ್ಲೂ ಮತ್ತೆ ಮನೇಲಿ ಓದ್ಬೇಕಂದ್ರೆ ಅವನು ಊಟ ಮಾಡಕ್ಕೂ ಟೈಮ್ ಇರಲ್ಲ, ಆಮೇಲೆ ಸಹ ನಿದ್ದೆ ಮಾಡಕ್ಕೂ ಟೈಮ್ ಇರಲ್ಲ. ಅಷ್ಟೊಂದು ಪ್ರೆಷರ್ ಬೀಳುತ್ತೆ. ಇಷ್ಟೊಂದು ಪ್ರೆಷರ್ ಹಾಕಿದ್ರೆ ಸ್ಟೂಡೆಂಟ್ಸ್ಗೆ ಕಷ್ಟ ಆಗುತ್ತೆ. ಮಧುಮತಿ ಅವರೇ ನೋಡಿ, ಆಟಕ್ಕೆ, ಅವ್ರಿಗೆ ಊಟಕ್ಕೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಎಲ್ಲರಿಗೂ ನಾವು ಟೈಮ್ ಮ್ಯಾನೇಜ್ ಮಾಡಬೇಕು. ಒಂದ್ ಕಡೆ ನೀವು ಟ್ಯೂಷನ್ ಹಾಕಿದ್ದೀರಾ, ಇನ್ನೊಂದ್ ಕಡೆ ನಿಮ್ಗೆ ರಿಸಲ್ಟ್ಸ್ ಬರ್ತಾ ಇಲ್ಲ. ಬಹುಶಃ ನಿಮ್ಮ ಮಕ್ಕಳಿಗೆ ಮೆಮರಿ ಟೆಕ್ನಿಕ್ಸ್ ಕಲ್ತ್ಕೋಬೇಕು ಅಂತ ನನ್ಗೆ ಅನ್ಸುತ್ತೆ. ಅವ್ರಿಗೆ ಕರ್ಕೊಂಡು ಉಚಿತವಾಗಿ ಬನ್ನಿ. ಭಾನುವಾರ ಸೆಮಿನಾರ್ ಇದೆ. ಅವರ ರೈಟಿಂಗ್ ನೋಡ್ಬಿಟ್ಟು ಅವರ IQ ಲೆವೆಲ್ ಏನಿದೆ, ಅವರ EQ ಲೆವೆಲ್ ಏನಿದೆ ಅದೆಲ್ಲ ನಾವು ತಿಳ್ಕೊಂಡು ಅವ್ರಿಗೆ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ನೀವು ಫ್ಯಾಮಿಲಿ ಜೊತೆ ಬಂದಾಗ ನಿಮ್ಗೊಂದು ಉಚಿತವಾಗಿ DVD ಕೂಡ ಸಿಗುತ್ತೆ. ಅದನ್ನ ನೀವು ತಗೊಂಡೋಗಿ ಮನೆಯಲ್ಲಿ ಅಭ್ಯಾಸ ಮಾಡೋಕ್ಕೂ ಈಸಿ ಆಗುತ್ತೆ. ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೆ. ಎಸ್ ರಫಿ ಅವರೇ, ಟ್ಯೂಷನ್ ಒಬ್ಬ ಸ್ಟೂಡೆಂಟ್ ಲೈಫ್ ಅಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ? ಇಂಡಿಪೆಂಡೆನ್ಸ್ ಹೋಗ್ಬಿಡುತ್ತೆ ಮದುವೆ. ಯಾವಾಗ ಟ್ಯೂಷನ್ ಅಂತ ಕಳಿಸ್ತಿರೋ ಆಗ ಅವ್ನು ಏನ್ ಮಾಡ್ತಾನೆ, ನನ್ನ ಕ್ಲಾಸ್ ರೂಮ್ ಅರ್ಥ ಆಗಿಲ್ಲ ನನ್ಗೆ ಪಾಠ, ಅವ್ನು ತಲೆ ಕೆಡ್ಸ್ಕೊಳಲ್ಲ, ಟೀಚರ್ ಟ್ಯೂಷನ್ ಹೇಳ್ಕೊಡ್ತಾರೆ ಅಂದ್ಬಿಟ್ಟು. ಈಗ ಟ್ಯೂಷನ್ ಟೀಚರು ಎಲ್ಲ ಹೇಳ್ಕೊಡ್ಬೋದು ವಿನಃ ಅದ್ರ ಪರೀಕ್ಷೆಯಲ್ಲಿ ಅವ್ರು ಬಂದು ಬರೆಯಕ್ ಆಗಲ್ಲ. ಸೊ ಇಂಡಿಪೆಂಡೆನ್ಸ್ ಹೋಗ್ಬಾರ್ದು. ನನಗೆ ಈ ಜವಾಬ್ದಾರಿ, ಈ ಸಬ್ಜೆಕ್ಟ್ ನಾನು ಓದ್ತೀನಿ, ಇದರಿಂದ ನಾನು ಪರೀಕ್ಷೆಯಲ್ಲಿ ಬರಿತೀನಿ, ಈ ಅವನ್ಗೆ ವಿಶ್ವಾಸ ಬರ್ಬೇಕು. ಅದು ಟ್ಯೂಷನ್ ಟೀಚರ್ ಮೇಲೆ ಹಾಕೋದು, ಆಮೇಲೆ ಸ್ಕೂಲ್ ಟೀಚರ್ ಮೇಲೆ ಹಾಕೋದು. ಯಾರು ಟ್ಯೂಷನ್ ಹೋಗ್ತಾರೋ ಅವ್ರಿಗೆ ಬೇರೆ ಆಕ್ಟಿವಿಟೀಸ್ ಮಾಡೋಕ್ಕೆ ಕೆಲಸ, ಅವ್ರಿಗೆ ಟೈಮ್ ಇರಲ್ಲ. ಸರಿನಾ? ಅವ್ರು ಆಟ ಆಡೋಕ್ಕೆ ಟೈಮ್ ಇರಲ್ಲ, ಅವ್ರ ಹವ್ಯಾಸಕ್ಕೆ ಟೈಮ್ ಇರಲ್ಲ. ಬೆಳಗ್ಗೆ ಸ್ಕೂಲು, ಸಾಯಂಕಾಲ ಟ್ಯೂಷನ್, ಮತ್ತೆ ಅವ್ರಿಗೆ ರಾತ್ರಿ ಹೋಮ್ ವರ್ಕು. ಅವರು ಫುಲ್ ಟೈಮ್ ಸ್ಟೂಡೆಂಟ್ ಆಗ್ಬಿಡ್ತಾರೆ. ಟೂ ಮಚ್ ಇಸ್ ಟು ಬ್ಯಾಡ್. ಆಕ್ಟಿವಿಟೀಸ್ ಅಲ್ಲಿ ಚೇಂಜಸ್ ಬರದೆ ಹೋದ್ರೆ ತುಂಬಾನೇ ಕಷ್ಟ. ಈಗ ನೋಡಿ, ರ್ಯಾಂಕ್ ಸ್ಟೂಡೆಂಟ್ಸ್ ಇಂಟರ್ವ್ಯೂ ಹಾಕ್ತಾರೆ ನ್ಯೂಸ್ ಪೇಪರ್ಸ್ ಅಲ್ಲಿ, ಮತ್ತೆ ಟಿವಿನಲ್ಲೆಲ್ಲ ರ್ಯಾಂಕ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನೀವು ಇಂಟರ್ವ್ಯೂ ಎಲ್ಲ ಮಾಡ್ತೀರಾ. ಅವ್ರ ಪದ್ಧತಿ ನೋಡಿ, ಅವರೆಲ್ಲ ಟ್ಯೂಷನ್ ಹೋಗಿರೋ ಸ್ಟೂಡೆಂಟ್ಸ್ ಅಲ್ಲ. ರ್ಯಾಂಕ್ ಸ್ಟೂಡೆಂಟ್ಸ್ ಯಾವತ್ತೂ ಟ್ಯೂಷನ್ ಹೋಗಿರಲ್ಲ. ಅವ್ರ ಮನೇಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಿರೋ ಸ್ಟೂಡೆಂಟ್ಸ್ ಮಾತ್ರ ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ತಾರೆ. ಸೊ ಇದೆಲ್ಲ ನಾವು ಸೀಕ್ರೆಟ್ಸ್ ಅನ್ನ ಕಲ್ತ್ಕೊಂಡು ನಾವು ಬಳಸ್ಕೊಂಡ್ರೆ ನಾವು ತುಂಬಾನೇ ಈಸಿ ಆಗುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಎಸ್ ಸರ್, ಹರ್ಷ ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹರ್ಷ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ರಫಿ ಅವರಿದ್ದಾರೆ, ತಮ್ಮ ಕ್ವೆಶ್ಚನ್ ಏನು ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ ಹರ್ಷ ಅವರೇ, ಕೇಳಿ. ಸರ್ ನನ್ನ ಹರ್ಷ ಅಂತ, ನಾನು ನ್ಯಾಷನಲ್ ಕಾಲೇಜ್ ಓದ್ತೀನಿ ಸರ್. PUC ಫಸ್ಟ್ ಇಯರ್. ವೆರಿ ಗುಡ್, ಬಹಳ ಸಂತೋಷ. 10th 85% ಆಯ್ತು. 10th ಅಲ್ಲಿ ಎಷ್ಟು ಪರ್ಸೆಂಟ್? 85 ಆಗಿದೆ ಸರ್. ಓ, ಡಿಸ್ಟಿಂಕ್ಷನ್ ಸ್ಕೋರ್. ವೆರಿ ಗುಡ್, ಕೀಪ್ ಇಟ್ ಅಪ್ ಹರ್ಷ.
ಸರ್ ಬಟ್ ಅಲ್ಲಿ ನಾನು ಬೈ ಹ್ಯಾಕ್ ಮಾಡಿ ಓದಿದ್ದೆ ಸರ್. ಹಾ 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 ಈಗ ಅಲ್ಲಿ ಇಲ್ಲಿ ವರ್ಕೌಟ್ ಆಗ್ತಿಲ್ಲ ಸರ್. ಅದು ಆಮೇಲೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕಂತಾನೆ ಹೇಳ್ತಾರೆ. ಅದು ಯಾಕೆ ಸ್ಪೆಂಡ್ ಮಾಡೋದು ಸರ್? ಅದು ಮೆಮರಿ ಹೇಗೆ ಸ್ಟೋರೇಜ್ ಮಾಡೋದು ಗೊತ್ತಾಗ್ತಿಲ್ಲ ಸರ್. ನೋಡಪ್ಪ, ನಾನು ಟೈಮ್ ಟೇಬಲ್ ಬಗ್ಗೆ ಮಾತಾಡಿದೆ. ಈಗ ಪ್ರತಿದಿನ ನನ್ನ ಮನೆಯಲ್ಲಿ ಒಂದು 4 ಅವರ್ ವಿದ್ಯಾಭ್ಯಾಸ ಮಾಡೋಕ್ಕೋಸ್ಕರ ಅನುಕೂಲ ಮಾಡ್ಕೋಬೇಕು. ಈ 4 ಅವರ್ ಸಾಯಂಕಾಲ ಒಂದೇ ಸತಿ ಮಾಡೋಕ್ಕಾಗಲ್ಲ ಅಂದ್ರೆ ನೀನು ಬೆಳಗ್ಗೆ 2 ಅವರ್ ಸಾಯಂಕಾಲ 2 ಅವರ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಬೆಳಗ್ಗೆ 1 ಅವರ್ ಸಾಯಂಕಾಲ 3 ಅವರ್ ಮಾಡ್ಕೊಂತಾರೆ. ಈ ತರ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ನೀನು ಮೆಮೊರೈಸ್ ಮಾಡೋದನ್ನ ಕಲಿಬೇಕು, ವಿನಃ ಬೈ ಹಾರ್ಟ್ ಮಾಡೋದನ್ನ ನಿಲ್ಲಿಸ್ಬೇಕು. ನೀನು ಈಗ ಬಹಳ ಕಷ್ಟಪಟ್ಟು 85% ತಗೊಂಡಿದ್ಯಾ, ಆದ್ರೆ ಈಗ ಫಸ್ಟ್ ಇಯರ್ PUC ಗೆ ಸಿಲೆಬಸ್ ಹೆಚ್ಕೊಂಡು ಹೋಗುತ್ತೆ, ಟಾಪಿಕ್ಸ್ ಚೇಂಜ್ ಆಗುತ್ತೆ, ಇನ್ನಷ್ಟು ಚಾಲೆಂಜಸ್ ಬರುತ್ತೆ. ಅದಕ್ಕೋಸ್ಕರ ನೀನ್ ಏನ್ ಮಾಡ್ತೀಯ ಅಂದ್ರೆ ಮೆಮೊರೈಸ್ ಮಾಡೋ ಟೆಕ್ನಿಕ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ. ಉಪನ್ಯಾಸಕ್ಕೆ ಬಂದ್ರೆ ನಿನ್ಗೆ DVD ಸಿಗುತ್ತೆ. ಹೊಸಪೇಟೆಯಿಂದ ಬೆಳ್ಳಾರಿಯಿಂದ ಸಾಕಷ್ಟು ಜನ ಬಂದು ನಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ. ಬರಕ್ಕಾಗಲ್ಲ ಅಂದ್ರೆ ನೀನು 4 ಅವರ್ ಯಾವ ರೀತಿ ಓದ್ಬೇಕಂತ ಸಿಸ್ಟಮ್ಯಾಟಿಕಲಿ ನೀನು ಒಂದು ಟೈಮ್ ಟೇಬಲ್ ಹಾಕು. ಯಾವ ಟೈಮಿಂದ ಯಾವ ಟೈಮ್ ಟಿವಿ ನೋಡ್ತೀಯ, ಯಾವ ಟೈಮಿಂದ ಫ್ರೆಂಡ್ಸ್ ಇರ್ತೀಯ ಅಂತ 24 ಅವರ್ಸ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ನಿನ್ಗೆ ಅನುಕೂಲ ಆಗುತ್ತೆ. ಒಂದು ಸತಿ ನೀವು ವಿದ್ಯಾಭ್ಯಾಸ ಕೂತ್ಕೊಂಡ್ರೆ 4 ಅವರ್ ಯಾರು ನಿನ್ಗೆ ಮಾತಾಡಿಸ್ಬಾರ್ದು, ಯಾವ ಫ್ರೆಂಡು ಫೋನ್ ಮಾಡಬಾರ್ದು, ಯಾರು ನಿನ್ಗೆ ಡಿಸ್ಟರ್ಬ್ ಮಾಡೋದು ಅಂತ ಜಾಗದಲ್ಲಿ ಕೂತ್ಕೊಂಡು 4 ಅವರ್ ದಿನನಿತ್ಯ ಓದ್ಕೊಂಡು ಹೋದ್ರೆ ವರ್ಷ ಕೊನೆಗೆ ನಿನ್ಗೆ ರಿಸಲ್ಟ್ಸ್ ಬಂದಾಗ ನೀನು ರ್ಯಾಂಕ್ ಸ್ಟೂಡೆಂಟ್ ಆಗಕ್ಕೆ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಧನ್ಯವಾದ ಹರ್ಷ, ಕರೆ ಮಾಡಿದ್ದಕ್ಕೆ. ಚಂದ್ರಕಲಾ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಕಲಾ. ನಮಸ್ತೆ ಮೇಡಮ್. ರಫಿ ಅವರಿದ್ದಾರೆ, ತಮ್ಮ ಕ್ವೆಶ್ಚನ್ ಏನು ಕೇಳಿಮ್ಮ. ನಿಮ್ ಪ್ರಶ್ನೆ ಕೇಳಿ ಚಂದ್ರಕಲಾ. ಚಂದ್ರಕಲಾ ಅವರೇ, ಟಿವಿ ನೋಡ್ಬೇಡಿ. ನನ್ನ ಮಗ 2ನೇ ಕ್ಲಾಸ್. ಅವನು ಮಗ 2ನೇ ಕ್ಲಾಸ್ ಅಲ್ಲಿ ಇದ್ದಾನೆ. ಅವನು ಕಲಿಯುವುದರಲ್ಲಿ ಸ್ವಲ್ಪ ತುಂಬಾ ಹಿಂದೆ ಇದ್ದಾನೆ. ಹಾಗೆ ಕೇಳಲಿಕ್ಕೆ ಸ್ವಲ್ಪ. ಸೆಕೆಂಡ್ ಸ್ಟ್ಯಾಂಡರ್ಡ್ ಇಸ್ ನಾಟ್ ಎ ಟೈಮ್ ಟು ವರಿ. ನೀವು ಚಿಂತೆ ಮಾಡಬೇಕಾಗಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 4ನೇ ತರಗತಿವರೆಗೂ ಸ್ಟೂಡೆಂಟ್ಸ್ ಬಹಳ ಸ್ಲೋ ಆಗಿ ಕಲಿತಾರೆ. ಅದಕ್ಕೆ ಸರ್ಕಾರ ಒಂದು ಕಾನೂನು ಮಾಡಿದೆ, ಯಾವುದೇ ಸ್ಕೂಲು 1st ಇಂದ 8th ಸ್ಟ್ಯಾಂಡರ್ಡ್ ವರೆಗೂ ಯಾವ ಸ್ಟೂಡೆಂಟನ್ನು ಫೇಲ್ ಮಾಡೋ ಅಧಿಕಾರ ಕೊಟ್ಟಿಲ್ಲ ಸರ್ಕಾರ. ಯಾಕಂದ್ರೆ ಮಗುವಿನ ಬೆಳವಣಿಗೆ ಆ ಸ್ಟೇಜಲ್ಲಿ ಆಗತ್ತೆ. ಕೆಲವು ಮಕ್ಕಳು 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ವೀಕ್ ಇರ್ತಾರೆ, 4th ಇಂದ 5th ಇಂದ ಪಿಕಪ್ ಆಗ್ತಾರೆ. ಆದ್ರೆ ನಾವು ಅವ್ರನ್ನ ಸರಿಯಾದ ಪಾಸಿಟಿವ್ ಎನರ್ಜಿಯಿಂದ ನೋಡ್ಕೋಬೇಕು. ನಿನ್ ಬರಲ್ಲ, ನೀನ್ ಓದಲ್ಲ ಅಂತ ಹೇಳ್ಬೇಡಿ. ಯಾವ ಕಾರಣಕ್ಕೂ ಪ್ರೀತಿ ವಿಶ್ವಾಸದಿಂದ ಅವನು 1 ಅಲ್ಲ 2 ಸತಿ ತಪ್ಪು ಮಾಡ್ತಾನೆ, ಅದಕ್ಕೆ ತಿದ್ಕೊಳ್ಳಿ. 4th ಸ್ಟ್ಯಾಂಡರ್ಡ್ ವರೆಗೂ ನಾವು ಸಾಕಷ್ಟು ಸಹನೆಯಿಂದ ಮಕ್ಕಳ ಜೊತೆ ಇರಬೇಕು. ಅದಾದ್ಮೇಲೆ ನಾವು ಅವ್ರಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾತಾಡೋದು ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಯಾಕೆ ಕಲಿತಾ ಇಲ್ಲ, ಮನೇಲಿ ಕೂತ್ಕೊಂಡಾಗ ನೀವು ಸಹಾಯ ಮಾಡಿ ಅವನ ಜೊತೆ ಮಾತಾಡಿ, ಅವ್ನಿಗೆ ಟೀಚರ್ಸ್ ಹೇಳೋದು ಅರ್ಥ ಆಗದೆ ಹೋದ್ರೆ ಆ ಮಕ್ಕಳು ಹೂಗಳಿದ್ದಾಗೆ ಅವ್ರಿಗೆ ನಾವು ತುಂಬಾನೇ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಂಡು ಹೋಗ್ಬೇಕು. ಅವರು ಬೆಳೀತಾ ಸ್ಟ್ರಾಂಗ್ ಆಗ್ತಾರೆ. ಅಲ್ಲಿವರೆಗೂ ನಾವು ಅವಕಾಶ ಮಾಡ್ಕೊಳ್ಬೇಕು. ಧನ್ಯವಾದ ಚಂದ್ರಕಲಾ, ಕರೆ ಮಾಡಿದ್ದಕ್ಕೆ. ಇನ್ನು ಮಂಜುನಾಥ್ ಗದಗ್ನಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ರಫಿ ಅವರಿದ್ದಾರೆ, ತಮ್ಮ ಕ್ವೆಶ್ಚನ್ ಏನು ಕೇಳಿ ಸರ್. ಸರ್ ನಾ ಇಲ್ಲಿ ಅಗ್ರಿ ಕಾಲೇಜ್ ಇಂಜಿನಿಯರಿಂಗ್ ಓದ್ತಾ ಇದ್ದೀವಿ ಸರ್. ಬಹಳ ಸಂತೋಷ ಮಂಜುನಾಥ್, ಕೇಳಿ ನಿಮ್ ಪ್ರಶ್ನೆ. ಸರ್ ನಾವು ಹಿಂದೆ ಡಿಪ್ಲೊಮಾ ಮುಗಿಸಿ ಲ್ಯಾಟರಲ್ ಎಂಟ್ರಿ ಇಂಜಿನಿಯರಿಂಗ್ ಮಾಡಿದೀವಿ ಸರ್. ಬಹಳ ಸಂತೋಷ. ಸರ್ ನಾವು ಹಿಂದೆ ಓದ್ದಂಗ ಈಗ ಓದಾಗ್ತೀವಿ ಸರ್. ನಿಮ್ಮಿಂತ ಒಂದ್ ಟಿಪ್ಸ್ ಜಾಸ್ತಿ ನೆನಪಿಡಂತವ್ ಏನ್ ಟಿಪ್ಸ್ ಇದ್ರೆ ಕೊಡ್ರಿ ಸರ್. ನೋಡಪ್ಪ, ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಬರ್ತಾ ಇದ್ದೀನಿ. ಈಗ ನೀನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದೆಯಾ, ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಲ್ಲಿ ಸೈನ್ಸ್ ಮತ್ತೆ ಕ್ಯಾಲ್ಕುಲೇಷನ್ಸ್ ಮ್ಯಾಥ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ನಿಮೋನಿಕ್ ಚೈನ್ ಮೆಥಡ್ ಅಂತ ಒಂದು ಟೆಕ್ನಿಕ್ ಇದೆ. ಆ ನಿಮೋನಿಕ್ ಚೈನ್ ಅಂದ್ರೆ ಏನ್ ಗೊತ್ತಾ, ಈಗ ನಿನಗೆ ಒಂದು 10 ಪ್ರಾಪರ್ಟೀಸ್ ಇರುತ್ತೆ, ಅದನ್ನ ಜ್ಞಾಪಕ ಇಟ್ಕೋಬೇಕು. ಅಥವಾ 10 ಪಾಲಿಸೀಸ್ ಇರುತ್ತೆ, ಕ್ವಾಲಿಟೀಸ್ ಇರುತ್ತೆ, ಕ್ಲಾಸಿಫಿಕೇಶನ್, ಅದನ್ನ ಜ್ಞಾಪಕ ಇಟ್ಕೋಬೇಕಾದ್ರೆ ಒಂದೊಂದು ಕೀವರ್ಡ್ ಅನ್ನ ನೀನು ಒಂದು ಅಕ್ಷರವನ್ನ ತಗೊಂಡು ಅದನ್ನ ಕೂಡ್ ಹಾಕಿ, ಯಾವ ರೀತಿ ವಿಬ್ಗಯಾರನ್ನ ನಾವು 7 ಕಲರ್ಸು ಕಾಮಣ ಬಂದಲ್ಲಿ ಇರುತ್ತೆ ನೋಡು, ಅದೇ ರೀತಿ ಏನ್ ಮಾಡ್ತೀಯ ಅಂದ್ರೆ ನೀನು ಒಂದೊಂದು ಕ್ವಾಲಿಟಿ ಫಸ್ಟ್ ಆಲ್ಫಾಬೆಟ್ ಅನ್ನ ತಗೊಂಡು ಅದನ್ನ ಆಯ್ಕೆ ಮಾಡಿ ಒಂದು ಫಸ್ಟ್ ಆಲ್ಫಾಬೆಟ್ಸ್ ಎಲ್ಲ ಕೂಡ್ ಹಾಕಿದ್ರೆ ಒಂದು ವರ್ಡ್ ಬರುತ್ತೆ. ಆ ವರ್ಡ್ ಅನ್ನು ನೆನಪಿಟ್ಕೊಂಡ್ರೆ 10 ಕ್ವಾಲಿಟೀಸ್ ನೀನು ನೆನೆಸ್ಕೊಂಡು ಪರೀಕ್ಷೆಯಲ್ಲಿ ತುಂಬಾನೇ ಸುಲಭವಾಗಿ ಬರೀಬಹುದು. ಇದನ್ನ ನೀನು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ಸುಲಭ ಆಗುತ್ತೆ. ಆಮೇಲೆ 2-3 ಸತಿ ನೀನು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಅನುಕೂಲ ಆಗುತ್ತೆ. ಬೇರೆ ಸ್ಟೂಡೆಂಟ್ಸು ಪರೀಕ್ಷೆ ಹಾಲಲ್ಲಿ ಕೂತಿರುವಾಗ ಅವ್ರು ಕಷ್ಟಪಟ್ಟು ಒದ್ದಾಡ್ತಾ ಇರ್ತಾರೆ, ಆದ್ರೆ ನೀನು ಕಾನ್ಫಿಡೆಂಟ್ ಇಂದ ಒಂದೇ ಸಮಾನ ನೀನು ಬರ್ಕೊಂಡು ಹೋಗ್ಬೋದು. ಇನ್ನ ಹೆಚ್ಚಿನ ಟೆಕ್ನಿಕ್ ಕಲಿಬೇಕು ಅಂದ್ರೆ ನಮ್ಮ ಉಪನ್ಯಾಸ ಬಂದು ಪಾರ್ಟಿಸಿಪೇಟ್ ಮಾಡು. ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಉಚಿತವಾಗಿ ನೀನೆಲ್ಲ ಹೇಳ್ಕೊಡ್ತೀನಿ. DVD ಸಿಗುತ್ತೆ ನಿನಗೆ. ನೀನು ಗದಗ್ ಹೋಗ್ಬಿಟ್ಟು ಈ DVD ನಿನಗೆ ನಿನ್ನ ಸ್ನೇಹಿತರಿಗೆಲ್ಲ ತೋರಿಸಿ ಅವ್ರಿಗೂ ಸಹಾಯ ಮಾಡಂಗೆ ನೀನು ಒಂದು ಅವಕಾಶ ಮಾಡ್ಕೊಟ್ಟಿದ್ವಿ. ಎಲ್ಲ ಫ್ರೀ ಆಗಿದೆ. ಥ್ಯಾಂಕ್ ಯು ಮಂಜುನಾಥ್. ನೀವು ಕೂಡ ಹೋಗಿ ಸೆಷನ್ಸ್ಗೆ ಹೋಗಿ ಟ್ರೈನಿಂಗ್ ತಗೊಳ್ಳಿ. ಅಫ್ಕೋರ್ಸ್ ನೀವು ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಎಸ್ ರಫಿ ಅವರೇ, ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಕೆಲವು ಮಕ್ಕಳಿಗೆ ಓದೋದಕ್ಕೆ ಬರಲ್ಲ, ಅಂದ್ರೆ ರೀಡಿಂಗ್ ಅಲ್ಲಿ ತುಂಬಾನೇ ಸ್ಲೋ ಇರ್ತಾರೆ. ಸೊ ಅಂತ ಮಕ್ಕಳ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಯಾವುದೇ ಮಗು ನಾವು ಕಂಪ್ಯಾರಿಸನ್ ಮಾಡ್ಬೇಕು. ಸ್ಲೋ ಅಥವಾ ಫಾಸ್ಟ್ ಇದೆ ಅಂತ ಮಾಡ್ಬೇಕಾದ್ರೆ ಕಂಪ್ಯಾರಿಸನ್ ನಮ್ಮ ಹತ್ರ ಒಂದು ಅಳತೆ ಇರ್ಬೇಕಲ್ವಾ ಸರ್. ಮಕ್ಕಳಲ್ಲಿ ಆ ತರ ಅಳತೆ ಇಲ್ಲ.
ಪ್ರತಿಯೊಂದು ಇಂಡಿವಿಜುವಲ್ ಬೇರೆ ಬೇರೆ ಕ್ವಾಲಿಟೀಸು, ಬೇರೆ ಬೇರೆ ಸ್ಟ್ರೆಂತ್, ಬೇರೆ ಬೇರೆ ವೀಕ್ನೆಸಸ್ ಇಂದ ಬರುತ್ತೆ ಮಗು. 4th ಸ್ಟ್ಯಾಂಡರ್ಡ್ ವರೆಗೂ ನಾವು ಮಗುಗೆ ರಿಪಿಟೇಷನ್ ಮಾಡಬೇಕು, ಅವನಿಗೆ 10 ಸಲ ಹೇಳ್ಕೊಡ್ಬೇಕು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಆಗ ಮಕ್ಕಳು ಏನ್ ಮಾಡ್ತಾರೆ, ಆ 4th ಸ್ಟ್ಯಾಂಡರ್ಡ್ ವರೆಗೂ ಬೆಳೀತಾರೆ. ಯಾಕಂದ್ರೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಆಗಿರಲ್ಲ. ಅದು ಆಗದೆ ಹೋಗಿ ನಾವು ಅವ್ರಿಗೆ ಟೀಕೆ ಮಾಡೋದು, ಕಂಪೇರ್ ಮಾಡೋದು ಮಾಡಿದ್ರೆ ಏನಾಗುತ್ತೆ, ನ್ಯಾಚುರಲ್ ಪ್ರಾಸೆಸ್ ಅವ್ರ ಡೆವಲಪ್ಮೆಂಟಿಗೆ ಅವ್ರಿಗೆ ಎಫೆಕ್ಟ್ ಆಗ್ಬಿಡುತ್ತೆ. ಅಲ್ಲೇ ಮನ್ಸಲ್ಲಿ ಕೂತ್ಕೊಳ್ಳುತ್ತೆ, ಓ ನಾನು ವೀಕ್ ಅಂತೆ, ನಾನು ಡಲ್ ಅಂತೆ, ನನ್ನಲ್ಲಿ ಆ ಶಕ್ತಿ ಇಲ್ಲ ಅಂತೆ, ನಾನು ದಡ್ಡ ಅಂತೆ ಅಂದ್ಬಿಟ್ಟು ಅಲ್ಲೇ ಮನ್ಸಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅವನು ಎಷ್ಟು ಪ್ರಯತ್ನ ಪಟ್ಟರು ದೊಡ್ಡವನಾಗಿ ಅದು ಮನಸ್ಸಿಂದ ಹೊರಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟ. ನನ್ನ ವಿನಂತಿ ಟೀಚರ್ಸ್ ಅಲ್ಲಿ ಮತ್ತೆ ಪೇರೆಂಟ್ಸ್ ಅಲ್ಲಿ, ದಯವಿಟ್ಟು 4ನೇ ತರಗತಿವರೆಗೂ ಸ್ಟೂಡೆಂಟ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋದು ಬೇಡ. ಅವ್ರಿಗೆ ಒಂದೆಲ್ಲ 10 ಸರಿ ತಪ್ಪು ಮಾಡಿದ್ರು ನಾವು ಸಹನ ಹೇಳ್ಕೊಡ್ಬೇಕು. ಮಕ್ಕಳಂದ್ರೆ ತಪ್ಪು ಮಾಡ್ತಾರೆ, ನಾವು ಕೂಡ ಮಾಡಿದೀವಿ, ಅವರು ಮಾಡ್ತಾರೆ, ನಾವು ಸಹನೆಯಿಂದ ಮಾಡ್ಕೊಡಿ. 4th ಆದ್ಮೇಲೆ ಅವ್ರಿಗೆ ಸ್ವಲ್ಪ ನಾವು ಸ್ಟ್ರಿಕ್ಟ್ ಆಗಿ ಮಾತಾಡೋದು, ಆಮೇಲೆ ಅವ್ರಿಗೆ ನಾವು ಸ್ಟ್ರಿಕ್ಟ್ ಆಗಿ ಟೈಮ್ ಟೇಬಲ್ ಹಾಕ್ಬಿಡೋದು ಎಲ್ಲ ಮಾಡ್ಬೋದು. 1st ಇಂದ 4th ವರೆಗೂ ಅವ್ರಿಗೆ ಬೆಳವಣಿಗೆ ಮತ್ತೆ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಕೊಡಿ ಅಂತ ನಾನು ಕೇಳ್ಕೊತೀನಿ. ಓಕೆ ರಫಿ ಅವರೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಶಿವಾನಂದ್ ದೊಮ್ಲೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್. ನಮಸ್ತೆ ಮೇಡಮ್. ರಫಿ ಇದ್ದಾರೆ, ತಮ್ಮ ಕ್ವೆಶ್ಚನ್ ಏನು ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಶಿವಾನಂದ್, ಹೇಳಿ ನಿಮ್ಮ ಪ್ರಶ್ನೆ. ಸರ್ ನಾವು ಒಂದು BSF ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಬಹಳ ಸಂತೋಷ. ನಮ್ಮ ಮಗ ಬಂದು 3rd ಸ್ಟ್ಯಾಂಡರ್ಡ್ ಸರ್. ಓಕೆ. ನಾನು ಸೈನ್ಸ್ ಓದಿದ್ದು. ಅದ್ರಲ್ಲಿ ನಾನು ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇಂದ ನಾನು ಮುಂದೆ ಓದಕ್ಕಾಗಿಲ್ಲ. ಯಾಕಂದ್ರೆ ನಾನು ಬಹಳ ತೊಂದರೆ ಅನುಭವಿಸ್ತಿದ್ದೀನಿ. ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಇಂದ ಚಿಕ್ಕ ಹುಡುಗರಿಂದ ಹ್ಯಾಂಡ್ ರೈಟಿಂಗ್ ಬರಲೇ ಇಲ್ಲ. ಹಂಗೆ ನಮ್ಮ ಮಗನು ಈಗ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಅವ್ನಿಗೆ ಹ್ಯಾಂಡ್ ರೈಟಿಂಗ್ ಟ್ಯೂಷನ್ಗೆಲ್ಲ ಕಲ್ತಿದೀವಿ. ಅದು ಸ್ವಲ್ಪ ಬಹಳ ಇದಾಗ್ತಾ ಇದೆ ಸರ್, ಏನ್ ಹೇಳಿದ್ರು ಆಗ್ತಾ ಇದೆ. ಏನು ಬೇಜಾರು ಮಾಡ್ಕೋಬೇಡಿ, ನೀವು ಸಹ ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ನಿಮ್ಮ ಮಗುಗೂ ಇಂಪ್ರೂವ್ ಮಾಡ್ಕೊಳ್ಳೋ ಅವಕಾಶ ನಾವು ಮಾಡ್ಕೊಡ್ತೀವಿ. ನೀವು ದಮ್ಲೂರಿಂದ ಕರೆ ಮಾಡಿದೀರಿ ಅಂತ ಗೊತ್ತಾಯ್ತು. ಇಂದ್ರಾನಗರಲ್ಲೇ ನಮ್ದೊಂದು ಬ್ರಾಂಚ್ ಇದೆ. ಆ ಬ್ರಾಂಚ್ ಅಲ್ಲಿ ಹೋಗಿ ನಿಮ್ಮ ಮಗು ಕಲಿಬಹುದು, ಪ್ರಾಕ್ಟೀಸ್ ಮಾಡ್ಬೋದು. 1-2 ತಿಂಗಳು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಮ ಮಗುನು ಮತ್ತೆ ನೀವು ಕೂಡ ಆ ಹ್ಯಾಂಡ್ ರೈಟಿಂಗ್ ನ ಡೆವಲಪ್ಮೆಂಟ್ ಮಾಡ್ಕೊಂಡು ನೀವು ಕೂಡ ಮುಂದೆ ಹೋಗಿ ನಿಮ್ಮ ವಿದ್ಯಾಭ್ಯಾಸವನ್ನ ಇನ್ನಷ್ಟು ನೀವು ಹೆಚ್ಚಿಗೆ ಮಾಡ್ಕೋಬಹುದು. ಭಾನುವಾರ ದಿವಸ ಬಂದು ನಮ್ಮ ಉಪನ್ಯಾಸದಲ್ಲಿ ಭಾಗವಹಿಸ್ಕೊಳ್ಳಿ. ನೀವು DVD ಪಡೀರಿ. ಹಾಗೆ ನಾನು ಇಂದ್ರಾನಗರ್ ಡೀಟೇಲ್ಸ್ ಅನ್ನ ಕೊಡ್ತೇನೆ. ಅಲ್ಲಿ ನೀವು ಹೋಗಿ ನಿಮ್ಮ ಮಗು ಜೊತೆ ಅಟೆಂಡ್ ಮಾಡ್ಕೊಂಡು ಕಲಿಯೋದು ಇದ್ದೇ ಇರುತ್ತೆ. ನೀವು ಈ ವಯಸ್ಸಲ್ಲಿ ಕಲಿತೀರಾ, ನಿಮ್ಮ ಮಗು ಆ ವಯಸ್ಸಲ್ಲಿ ಕಲಿಯುತ್ತೆ. ಬನ್ನಿ ನಮ್ಮ ಜೊತೆ ಸೇರಿ ನೀವು ಮುಂದೆ ಹೋಗಿ ಅಂತ ಹೇಳಿ ಸರ್. ಧನ್ಯವಾದ ಶಿವಾನಂದ್ ಕರೆ ಮಾಡಿದ್ದಕ್ಕೆ. ರೂಪಾ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ ನಮಸ್ತೆ, ರಫಿ ಅವರಿದ್ದಾರೆ, ತಮ್ಮ ಕ್ವೆಶ್ಚನ್ ಏನು ಕೇಳಿ. ಹಲೋ ಸರ್, ನನ್ನ ಹೆಸರು ರೂಪಾ ಅಂತ. ನಾನು 2nd PU ಓದ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ, ಕಾಮರ್ಸ್ ಸ್ಟೂಡೆಂಟ್. ಬಹಳ ಸಂತೋಷ. ತುಂಬಾ ಜ್ಞಾಪನದಲ್ಲಿ ಇಟ್ಕೊಳಕ್ಕಾಗಲ್ಲ, ಅದೇ ಫಾರ್ಮುಲಾ ಹಾಗೆ ವರ್ಕ್ ಮಾಡ್ತಿರ್ತೀವಲ್ಲ ಪ್ರಾಬ್ಲಮ್ಸ್ ತುಂಬಾ ಇರತ್ತೆ, ಉದ್ದುದ್ದ ಇರತ್ತೆ, ಅಲ್ಲಿರೋದು ಇಲ್ಲಿ ಜ್ಞಾಪನ ಇರಲ್ಲ. ಅದಕ್ಕೋಸ್ಕರ ಮತ್ತೆ ಹೇಳಿದ್ದು ಅವತ್ತು ರಿಪೀಟ್ ಮಾಡ್ತಾ ಇರ್ಬೇಕು. ಅದೇ 1 ಸಲ 2 ಸಲ ಮಾಡಿದ್ರೆ ಆಗಲ್ಲ, ತುಂಬಾ ಸಲ ರಿಪೀಟ್ ಮಾಡ್ಬೇಕು ಸರ್. ಅದಕ್ಕೆ ನೋಡಮ್ಮ ರೂಪಾ, ನೀನು ಟಿವಿ ಸೀರಿಯಲ್ ನೋಡ್ತೀಯಾ ಅಂತ ಅನ್ಕೊಂಡಿದೀನಿ. ಟಿವಿ ಸೀರಿಯಲ್ ಅಲ್ಲಿ 50 ಎಪಿಸೋಡ್ ಆದ್ರೂ ನೀನು ಕತೆ ಕರೆಕ್ಟ್ ಆಗಿ ಹೇಳ್ತೀಯಾ, ಏನೆಲ್ಲ ನಡೀತಾ ಇದೆ ಅಂತ ನಿನ್ ಜ್ಞಾಪಕ ಇರುತ್ತೆ. ಇದು ಇಲ್ಲ ಅಂತ ನೀನ್ ಹೇಳಕ್ಕೆ ಆಗಲ್ಲ, ಸರಿ ತಾನೆ? ಹೌದು ಸರ್. ಸೊ ಈಗ ನೀನ್ 50 ಎಪಿಸೋಡ್ ಕತೆ ನಿನ್ನ ಮನ್ಸಲ್ಲಿ ಕೂತಿದ್ರೆ ಅದೇ ರೀತಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕಾಲೇಜಲ್ಲಿ ಪಾಠ ಮಾಡೋದನ್ನ ನೆನಪಿಟ್ಕೋಬಹುದು. ಅದೊಂದು ವಿಶ್ವಾಸ ಫಸ್ಟ್ ನಿನ್ನ ಮನ್ಸಲ್ಲಿ ಬರ್ಲಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ ಕೇಳು. ನಿನ್ನ ಥಿಯರಮ್ ಫಾರ್ಮುಲಾ ಒಂದೇ ಸತಿಗೆ ಬರಲ್ಲ, ಒಪ್ಕೊಂಡೆ. ಅದಕ್ಕೆ ಏನ್ ಮಾಡು ಗೊತ್ತಾ, ನಿನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಫಾರ್ಮುಲಾ ಥಿಯರಮ್ ಅನ್ನ ಒಂದು ಚಾರ್ಟ್ ಪೇಪರ್ ಅಲ್ಲಿ ಹಾಕಿ ದೊಡ್ಡದಾಗಿ ಬರ್ತ್ಕೊಂಡು ಕಲರ್ಫುಲ್ ಆಗಿ ಬರ್ತ್ಕೊಂಡು ಅದನ್ನ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ರಿಪೀಟ್ ಮಾಡು. ಇದನ್ನ 1 ವಾರ ನೀನು ರಿಪೀಟ್ ಮಾಡಿದ್ರೆ ಆ ಫಾರ್ಮುಲಾ ಥಿಯರಮ್ ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಸಿನಿಮಾ ಹಾಡು ನಿನಗೆ ಯಾವ ರೀತಿ ಬರುತ್ತಮ್ಮ? ಸಿನಿಮಾ ಹಾಡಿಗೆ ಏನಾದ್ರು ನೀನು ಕತೆ ಅಥವಾ ಸಿನಿಮಾ ಹಾಡು ಪುಸ್ತಕ ತಗೊಂಡು ರಿಪೀಟ್ ಮಾಡಿ ಕಲ್ತ್ಕೊಂತೀಯ? ಇಲ್ಲ. ಸಿನಿಮಾ ಹಾಡು ಕೇಳ್ಕೊಂಡು ಹಾಡ್ಕೊಂಡು ಮತ್ತೆ ಅದನ್ನ ರಿಪೀಟ್ ಮಾಡಿ ಮಾಡಿ ಅದು ಹಾಡು ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ ಅಲ್ವಾ? ಅದಕ್ಕೇನು ನೀನು ಟ್ಯೂಷನ್ಗೆ ಹೋಗಿ ಟೆಕ್ಸ್ಟ್ ಬುಕ್ ತಗೊಂಡು ಪ್ರಾಕ್ಟೀಸ್ ಮಾಡೋದ? ಸೊ ಸಿನಿಮಾ ಹಾಡು ನಿನಗೆ ನೆನಪಿದ್ರೆ, ಸಿನಿಮಾ ಕತೆ ನೆನಪಿದ್ರೆ, ನಿನಗೆ ಟಿವಿ ಸೀರಿಯಲ್ ಕತೆ ನೆನಪಿದ್ರೆ ನಿನಗೆ ಥಿಯರಮ್ ಫಾರ್ಮುಲಾನು ನೆನಪು ಬರುತ್ತೆ. ಅದಕ್ಕೆ ತಕ್ಕಾಗಿ ನೀನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋ. ಥಿಯರಮ್ ಅನ್ನ ನೀನು ಒಂದು ಚಾರ್ಟ್ ಪೇಪರ್ ಹಾಕ್ಬಿಟ್ಟು ಆ ಚಾರ್ಟ್ ಪೇಪರ್ ನಿಮ್ಮ ಮನೆ ಗೋಡೆಗೆ ಹಾಕೊಂಡು ನೀನು ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ರಿಪೀಟ್ ಮಾಡು. 1 ವಾರ ಆದ್ಮೇಲೆ ನಿನ್ ಫ್ರೆಂಡ್ಸ್ಗೆಲ್ಲ ಅದು ಮರ್ತಿರ್ಬೋದು, ಆದ್ರೆ ನಿನಗೆ ಶಾಶ್ವತವಾಗಿ ಮನೇಲಿ ಕೂತ್ಕೊಳ್ಳುತ್ತೆ, ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ, ರಿಪಿಟೇಷನ್ ಇಸ್ ದ ಮದರ್ ಆಫ್ ಆಲ್ ಸ್ಕಿಲ್ಸ್. ಮತ್ತೊಂದ್ಸರಿ ಹೇಳ್ತೀನಿ ನೋಡು, ರಿಪಿಟೇಷನ್ ಇಸ್ ದ ಮದರ್ ಆಫ್ ಆಲ್ ಸ್ಕಿಲ್ಸ್. ಎಷ್ಟು ಸಲ ನೀನು ರಿಪೀಟ್ ಮಾಡ್ತೀಯೋ ಅಷ್ಟೇ ನಿನಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಧನ್ಯವಾದ ರೂಪಾ ಕರೆ ಮಾಡಿದ್ದಕ್ಕೆ. ಮಹೇಶ್ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹೇಶ್. ನಮಸ್ತೆ ಮೇಡಮ್. ರಫಿ ಅವರಿದ್ದಾರೆ, ತಮ್ಮ ಕ್ವೆಶ್ಚನ್ ಏನು ಕೇಳಿ. ಸರ್ ನಮಸ್ತೆ. ನಮಸ್ತೆ ಮಹೇಶ್, ಕೇಳಿ ಪ್ರಶ್ನೆ. ಸರ್ ನಾನು ಈ ಓದಿದ್ದೆಲ್ಲ ತುಂಬಾ ಚೆನ್ನಾಗಿ ನನಗೆ ನೆನಪಿರುತ್ತೆ ಸರ್, ಬಟ್ ಹ್ಯಾಂಡ್ ರೈಟಿಂಗ್ ಸರಿಯಾಗಲ್ಲ. ಅದರಿಂದನೇ ನನ್ನ ಪರ್ಸೆಂಟೇಜ್ ಎಲ್ಲ ಕಮ್ಮಿ ಆಗ್ತಾ ಇದೆ ಡಿಗ್ರಿಯಲ್ಲಿ.
ಅರ್ಥ ಆಯ್ತು ಪ್ರಾಬ್ಲಮ್ ಆಗಿದೆ ಸರ್. ಅರ್ಥ ಆಯ್ತು ನೋಡಿ. ಒಂದ್ ಸ್ಟೂಡೆಂಟ್ ಆದ್ರೂ ಓದಿರೋದು ನೆನಪಿರುತ್ತೆ, ನನಗೆ ಮೆಮರಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ದು ನೋಡಿ ತುಂಬಾ ಸಂತೋಷ ಆಯ್ತು ನನಗೆ. ಒಂದೇ ತಿಂಗಳು ಓದೋದು ಎಕ್ಸಾಮ್ ಇದ್ದಾಗ ನನಗೆ ಎಲ್ಲ ನೆನಪಿರುತ್ತೆ ಸರ್, ಎಲ್ಲ ಬರ್ದು ಬಂದಿರ್ತೀನಿ, ಆದ್ರೆ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಸರ್. ಫಂಟಾಸ್ಟಿಕ್, ನನ್ಗೆ ತುಂಬಾ ಸಂತೋಷ ಆಯ್ತು ಮಹೇಶ್. ಇದೇ ಕಾನ್ಫಿಡೆನ್ಸ್ ಇಂದ ಓದ್ಕೊಂಡೋಗಿ. ಹಾಗೆ ಈಗ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇಲ್ಲಿ ನೀವು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರಲ್ಲ, ನಾನು ಒಂದು ಗ್ರಿಪ್ ತೋರಿಸ್ಕೊಡ್ತೀನಿ. ಆ ಗ್ರಿಪ್ ಅನ್ನು ನೀವು ನೋಡ್ಕೊಳ್ಳಿ. ಆ ಗ್ರಿಪ್ ಮುಖಾಂತರ ನೀವು ಬರೆದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಸಾಕಷ್ಟು ಸಾಲ್ವ್ ಆಗುತ್ತೆ. ನೋಡಿ, ನೀವು ಪೆನ್ ಹಿಡ್ಕೋಬೇಕಾದ್ರೆ 3 ಬೆರಳು, ಒಂದ್ ಹೆಬ್ಬೆಟ್ಟು ಮತ್ತೆ 2 ಬೆರಳು, ಇದು 3 ಸೇರಿ ಟ್ರೈಪಾಡ್ ಗ್ರಿಪ್ ಅಂತ ಹೇಳ್ತೀನಿ ನೋಡಿ. ಈಗ ನಾನು ಟಿವಿ ಸ್ಕ್ರೀನ್ ಅಲ್ಲಿ ಬಹುಶಃ ನಿಮ್ಗೆ ಕರೆಕ್ಟ್ ಆಗಿ ಕಾಣ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ಈ ಗ್ರಿಪ್ ಇಂದಾನೆ ನೀನು ಬರಿಬೇಕು. ಈಗ ನೀನು ಮೂವ್ ಮಾಡ್ಬೇಕಾಗಿರೋದು ಬರೀ ಇದು 3 ಫಿಂಗರ್ಸ್ ಮಾತ್ರ ಮೂವ್ ಮಾಡು ನೀನು. ಸಪೋರ್ಟ್ಗೆ ಈ ಸಪೋರ್ಟ್ಗೆ ರಿಸ್ಟ್ ಸಪೋರ್ಟ್ ಇರ್ಲಿ. ಆಮೇಲೆ ನೀನು ಇದನ್ನ ಬರ್ಕೊಂಡು ಹೋಗು. ಒಂದು ವರ್ಡ್ ಕಂಪ್ಲೀಟ್ ಆದ್ಮೇಲೆ ಈ ಪೆನ್ ಅನ್ನ ನೀನು ಮೇಲ್ ತಗೋಬೇಕು. ಒಂದು ವರ್ಡ್ ಅಂದ್ರೆ 4-5 ಅಕ್ಷರಗಳಿರುತ್ತೆ, ಅದು ಕಂಪ್ಲೀಟ್ ಆದ್ಮೇಲೆ ಸೇರಿಸಿ ಬರಿಬೇಕು. ಇದಕ್ಕೆ ಕರ್ಸಿವ್ ರೈಟಿಂಗ್ ಅಂತ ಹೇಳ್ತೀವಿ. ಕರ್ಸಿವ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಪ್ಪ ನೀನು. ದಿನನಿತ್ಯ ಪ್ಲೇನ್ ಶೀಟ್ ತಗೊಂಡು ನಾನು ತೋರಿಸ್ತಾ ಇರೋ ಗ್ರಿಪ್ ಇಂದ ನೀನು ಪೆನ್ ಹಿಡ್ಕೊಂಡು ಗ್ರಿಪ್ ಅನ್ನ ನೀನು ಸರಿಯಾಗಿ ಬಳಸ್ಕೊಂಡ್ರೆ ನಿನಗೆ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಒಂದೊಂದಾಗಿ ಸಾಲ್ವ್ ಆಗುತ್ತೆ. ಇನ್ನ ಹೆಚ್ಚಿನ ಮಾಹಿತಿ ಪಡಿಬೇಕು, ಇನ್ನ ಫಾಸ್ಟ್ ಆಗಿ ಕಲಿಬೇಕಂದ್ರೆ ಭಾನುವಾರ ಸೆಮಿನಾರ್ ಇದೆ, ಬಂದು ಅಟೆಂಡ್ ಮಾಡ್ಕೊ. ಬಾಗಲಕೋಟೆಯಿಂದ ಫೋನ್ ಮಾಡಿದ್ಯಾ, ನಿಮ್ಮ ಊರಿಂದ ಸಾಕಷ್ಟು ಜನ ಬಂದಿದ್ದಾರೆ ಈಗಾಗಲೇ. ನಾನು DVD ಕೊಡ್ತೇನೆ. ಆಮೇಲೆ ಈ ಟೆಕ್ನಿಕನ್ನು ಮತ್ತೊಂದ್ಸರಿ ಕಲಿತೀಯಾ, ಕೋರ್ಸ್ ಬೇಕಾದ್ರೂ ನೀವು ಮಾಡ್ಬೋದು ನಮ್ಮಲ್ಲಿ. ನೀನು ಜ್ಞಾಪಕ ಶಕ್ತಿ ಈಗಾಗಲೇ ಚೆನ್ನಾಗಿದೆ, ಹ್ಯಾಂಡ್ ರೈಟಿಂಗ್ನು ಚೆನ್ನಾಗಿ ಮಾಡ್ಕೊಂಡ್ರೆ ನೀನು ಒಳ್ಳೆ ಮಾರ್ಕ್ಸ್ ತಗೊಳ್ಳಕ್ಕೆ ಈಸಿ ಆಗುತ್ತೆ. ಖಂಡಿತ ಮಹೇಶ್ ಅವರೇ, ಸೆಮಿನಾರ್ಗೆ ಹೋಗಿ ಭೇಟಿ ಕೊಡಿ. ಹ್ಯಾಂಡ್ ರೈಟಿಂಗ್ ಅಲ್ದಿರಾ ಬೇರೆ ಸಾಕಷ್ಟು ವಿಚಾರಗಳನ್ನ ನೀವು ಕಲ್ತ್ಕೋಬಹುದು ಅಂತ ಹೇಳ್ತಾ ರಫಿ ಅವರೇ ಮತ್ತೊಬ್ರು ಕಾಲರ್ ಇದ್ದಾರೆ. ಬಳ್ಳಾರಿಯಿಂದ ಕೃಷ್ಣ ಶ್ರೇಯ ಕರೆ ಮಾಡಿದ್ದಾರೆ. ನಮಸ್ತೆ. ಹಾಯ್, ನಮಸ್ತೆ. ನಮಸ್ತೆ, ರಫಿ ಅವರಿದ್ದಾರೆ. ತಮ್ಮ ಕ್ವೆಶ್ಚನ್ ಏನು ಕೇಳಿ. ನಾನು ಆಕ್ಚುಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ಚೆನ್ನಾಗಿ ಸ್ಕೋರ್ ಮಾಡ್ತೀನಿ. ಲಾಸ್ಟ್ ಟೈಮ್ ಕೂಡ 89% ಸ್ಕೋರ್ ಮಾಡಿದ್ದೀನಿ. ಏನಂದ್ರೆ ಜಾಸ್ತಿ ಸಮಯ ಓದಕ್ಕೆ ನಾನು ಬಹಳ ಡೈವರ್ಟ್ ಆಗ್ತೀನಿ. ನೀವು ಮಾತಾಡೋದು ಹೇಳಿದ್ರೆ ನನ್ಗೆ ಗೊತ್ತಾಗತ್ತೆ ನೀವು ತುಂಬಾ ಆಕ್ಟಿವ್ ಆಗಿದ್ದೀರಾ ಅಂತ. ಓಕೆ, ಈಗ 89% ಒಳ್ಳೆ ಮಾರ್ಕ್ಸು. ನಿಮ್ಗೆ ತೃಪ್ತಿ ಆಗಿಲ್ವಾ? ಇಲ್ಲ, ಇನ್ನ ಜಾಸ್ತಿ ಬೇಕು. ತಗೊಳ್ಬಹುದು, ಕಾನ್ಫಿಡೆಂಟ್ ಇರ್ಲಿ. ಆದ್ರೆ 89 ಬಂದಿರೋ ಸ್ಟೂಡೆಂಟ್ 95 ಹೋಗ್ಬೋದು ಅಂತ ಒಂದು ವಿಶ್ವಾಸದಿಂದ ಮುಂದೆ ಬನ್ನಿ. ಕೆಲವರು ಹೈಪರ್ ಆಕ್ಟಿವ್ ಇರ್ತಾರೆ. ಉದಾಹರಣೆಗೆ ನಿಮ್ ಕೇಸಲ್ಲಿ ಅದು ನಿಜ ಅನ್ಸ್ಬೋದು. ಏನಂದ್ರೆ ಅವ್ರು ಒಂದೇ ಕಡೆ ಕೂತ್ಕೊಂಡು 1-2 ಅವರ್ಸ್ ಕೂತ್ಕೊಳಕ್ ಆಗಲ್ಲ ಅವ್ರಿಗೆ. ಅವರು ಫಸ್ಟ್ 2 ಅವರ್ಸ್ ಕೂತ್ಕೊಳಕ್ಕೂ ನನ್ಗೆ ಆಗಂಗಿಲ್ಲ, ಬಹಳ ಡೈವರ್ಟ್ ಆಗ್ತೀನಿ. ವೆರಿ ಗುಡ್. ಅದನ್ನ ನೀನು ಫಸ್ಟ್ ಸ್ಟಡಿ ಸ್ಟಾರ್ಟ್ ಮಾಡಕ್ ಮುಂಚೆ, ಈಗ ನೀನು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಸ್ಟಡಿ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಒಳ್ಳೆ ಸ್ಥಾನ ಬೇಕು. ಒಂದು ಸ್ಟಡಿ ಟೇಬಲ್, ಒಂದು ಸ್ಟಡಿ ರೂಮ್ ಇದ್ರೆ ಒಳ್ಳೇದು. ಅಥವಾ ಯಾರು ಡಿಸ್ಟರ್ಬ್ ಮಾಡದೆ ಇರೋ ಒಂದು ಜಾಗದಲ್ಲಿ ನೀನು ಕೂತ್ಕೊಂಡು ನೀನು ಓದಕ್ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು 5 ನಿಮಿಷ ಕಾಲ ಕಣ್ಣು ಮುಚ್ಚಿದ್ದು ಬ್ರೀದಿಂಗ್ ಎಕ್ಸರ್ಸೈಸ್ ನ ಮಾಡ್ಬೇಕು. ಬ್ರೀದಿಂಗ್ ಎಕ್ಸರ್ಸೈಸ್ ಅಂದ್ರೆ ಡೀಪ್ ಬ್ರೀದಿಂಗ್, ಇನ್ಹೇಲಿಂಗ್, ಡೀಪ್ ಇನ್ಹೇಲಿಂಗ್ ಅಂಡ್ ಡೀಪ್ ಎಕ್ಸೆಲಿಂಗ್. ಈ ಉಸಿರಾಡೋದನ್ನ ಡೀಪ್ ಆಗಿ ನೀನು ಪ್ರಾಕ್ಟೀಸ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು 5 ನಿಮಿಷ ಕಾಲ ಈ ಬ್ರೀತಿಂಗ್ ಕಂಟ್ರೋಲ್ ಬಂದ್ಬಿಟ್ರೆ ಅಲ್ಲಿಂದ ಏನಾಗುತ್ತೆ, ತಾಳ್ಮೆ ಅನ್ನೋದು ಒಂದೊಂದಾಗಿ ಬರುತ್ತೆ, ಏಕಾಗ್ರತೆ ಇಂಪ್ರೂವ್ ಆಗುತ್ತೆ. ಅಲ್ಲಿಂದ ನಿನ್ನ ಸ್ಟಡೀಸ್ ಇಂಪ್ರೂವ್ ಆಗುತ್ತೆ. ನೀನು 2 ಅವರ್ಸ್ ಕೂತ್ಕೊಳ್ಳಕ್ ಆಗಲ್ಲ ಅಂತ ಹೇಳಿದ್ರೆ 3 ಅವರ್ ಪರೀಕ್ಷೆ ಹೆಂಗ್ ಬರೀತೀಯಾವ? ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಈಗ ಪರೀಕ್ಷಾ ಹಾಲಲ್ಲಿ ನನಗೆ ತಾಳ್ಮೆ ಇಲ್ಲ ಅಂತ ನೀನು ಎದ್ದು ಬರಂಗಿಲ್ಲ, ಮಾರ್ಕ್ಸ್ ಹೋಗ್ಬಿಡುತ್ತೆ. ಸೊ 3 ಅವರ್ ಕನಿಷ್ಠ ಪಕ್ಷ ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀನು ವಿದ್ಯಾಭ್ಯಾಸ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ. ಇನ್ನ ಹೆಚ್ಚಿನ ಮಾಹಿತಿಗೋಸ್ಕರ ಉಪನ್ಯಾಸಕ್ಕೆ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಗೆ ನಾನು DVD ಫ್ರೀ ಆಗಿ ಕೊಡ್ತೀನಿ, ಬಂದು ಅಟೆಂಡ್ ಮಾಡ್ಕೊಂಡು. ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೆ. ರಫಿ ಅವರೇ, ಸಾಕಷ್ಟು ಕರೆಗಳು ಬರ್ತಾ ಇದೆ. ಈಗ ರಂಜಿತಾ ರಾಣಿಬೆನ್ನೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ. ರಫಿ ಅವರಿದ್ದಾರೆ, ತಮ್ಮ ಕ್ವೆಶ್ಚನ್ ಏನು ಕೇಳಿ. ಹಲೋ ಸರ್. ಹಲೋ, ಕೇಳಿ ರಂಜಿತಾ ಅವರೇ. ಸರ್, ನಾನು ರಾಣಿಬೆನ್ನೂರಿಂದ ಕಾಲ್ ಮಾಡ್ತೇನೆ. ಬಹಳ ಸಂತೋಷ ಅಮ್ಮ, ಕೇಳಿ ಪ್ರಶ್ನೆ. ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ಡಿಗ್ರಿಯಲ್ಲಿ 86% ಆಗಿದೆ. ಕಂಗ್ರಾಚುಲೇಷನ್ಸ್, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ನೀವು. ಹೌದು ಸರ್. ನಂದು D.Ed ಆಗಿತ್ತು ಸರ್. ಓಕೆ. D.Ed ಅಲ್ಲಿ ಕೂಡ 88% ಬಂತು. ಬಹಳ ಸಂತೋಷ. ಸಂತೋಷ ಹೇಳಿ. ಅದೇನು ತುಂಬಾ ಬೇಜಾರಿಂದ 88 ಹೇಳ್ತಾ ಇರೋದು ನೋಡಿದ್ರೆ ನಿಮ್ಗೆ 18 ಬಂದಿದೆ ಅಂತ ಹೇಳ್ತಾ ಇದೀರಲ್ಪ? ಇಲ್ಲ ಸರ್, ಹಾಗೇನಿಲ್ಲ. ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಂದು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಎಲ್ರು ಹೇಳ್ತಾರೆ. ಒಂದೆರಡು ಎಕ್ಸಾಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀನಿ. ಇದು ರೈಟಿಂಗ್ ಅಲ್ಲಿ ತುಂಬಾ ಫಸ್ಟ್ ರಿಸಲ್ಟೇ ಬಂದಿದೆ ನನ್ಗೆ. ವೆರಿ ಗುಡ್. ಬಟ್ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಬರುತ್ತಲ್ಲ ಸರ್, ಅದಕ್ಕೆ ಓದಿದ್ದು ಯಾಕೋ ನನ್ಗೆ TET ಎಕ್ಸಾಮ್ಸ್ ಅಲ್ಲೆಲ್ಲ ತುಂಬಾ ಕಡಿಮೆ ಮಾರ್ಕ್ಸ್ ಬಂತು. ಹಾಗಾಗಿ ನೀನು ರೈಟಿಂಗ್ ಅಲ್ಲಿ ಚೆನ್ನಾಗಿ ಬರೀತೀಯಾ, ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡ್ತೀಯಾ, ಬಟ್ ನಿನ್ಗೆ ಓದಿದ್ದು ಜಾಸ್ತಿ ಅಂದ್ರೆ ನಂಗೆ ನೆನಪಲ್ಲಿ ಇರುತ್ತೆ ಸರ್. ಬಟ್ ಏನಾಗುತ್ತೆ ಅಂದ್ರೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ನಿಮ್ಮಲ್ಲಿ. ನೀವು ತಿಳಿದಿರ್ತೀರಾ, ಓದಿರ್ತೀರಾ, ಆದ್ರೆ ಪರೀಕ್ಷೆಯಲ್ಲಿ ಬರೀತಾ ಇಲ್ಲ, ನೀವು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ನೀವು. ಕರೆಕ್ಟಾ? ಇಲ್ಲ ಸರ್, ನಂದು ರೈಟಿಂಗ್ ಚೆನ್ನಾಗಿದೆ, ಎಕ್ಸ್ಪ್ಲೇನ್ ಚೆನ್ನಾಗಿದೆ.
ಬಟ್ 1 marks ಗೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂಡ್ ಆನ್ಸರ್ ಇರುತ್ತಲ್ಲ ಸರ್, ನಾವು ಅದನ್ನ ಟಿಕ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತು. ಅಲ್ಲಿ ನೀವು ಚುರುಕಾಗಿ ಮಾಡ್ತಾ ಇಲ್ಲ ಅಂತನಾ? ಹೌದು ಸರ್. ನೋಡಿ, ಒಂದ್ ವಿಷಯ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಸಾಕಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರು ಬಂದು ಈ ಟೆಕ್ನಿಕ್ಸ್ ಅನ್ನ ಕಲ್ತ್ಕೊಂಡು ಹೋಗಿದ್ದಾರೆ. IPS ಎಕ್ಸಾಮ್ಸ್, IAS ಎಕ್ಸಾಮ್ಸ್ ಕಟ್ಟೋರೆಲ್ಲ ಬಂದು ಇದನ್ನ ಟೆಕ್ನಿಕ್ಸ್ ಅನ್ನ ಕಲ್ತ್ಕೊಂಡು ವೆರಿ ಗುಡ್. ನೀವೊಂದು ಕೆಲಸ ಮಾಡಿ, ನೀವು ನಮ್ಮ ಉಪನ್ಯಾಸಕ್ಕೆ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಈ ಟೆಕ್ನಿಕ್ಸ್ ಅನ್ನ ಒಂದು ಸರಿ ಕಲ್ತ್ಕೊಳ್ಳಿ. DVD ಕೊಡ್ತೇನೆ, ತಗೊಂಡೋಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಬಹಳನೇ ಹೆಲ್ಪ್ಫುಲ್ ಆಗುತ್ತೆ. ಭಾನುವಾರ ಹೇಗಿದ್ರು ಉಚಿತವಾಗಿ ನಡೆಸ್ತಾ ಇದೀವಿ 3 ಗಂಟೆಯಿಂದ 6:30ವರೆಗೂ. ನೀವು ಬಂದು ಫ್ಯಾಮಿಲಿ ಜೊತೆ ಬಂದು ಅಥವಾ ನಿಮ್ಮ ಫ್ರೆಂಡ್ ಜೊತೆ ಬಂದು ಅಟೆಂಡ್ ಮಾಡಿ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ನೀವು ಸಹ ಇಲ್ಲಿಗೆ ಭೇಟಿಯನ್ನ ನೀಡಬಹುದು. ಆದ್ರೆ ಭೇಟಿ ನೀಡಬೇಕಾಗಿರೋದ್ರಾದ್ರೆ ಉಚಿತವಾಗಿ ಒಂದು ಟ್ರೈನಿಂಗ್ ಸೆಂಟರ್ಗೆ ನೀವು ಭೇಟಿ ನೀಡಬಹುದಾಗಿದೆ. ಭಾನುವಾರ 3 ಗಂಟೆಯಿಂದ 6:30ವರೆಗೂ ಈ ಒಂದು ಸೆಷನ್ ನಡೆಯೋದು. ಸೊ ಇದು ಎಲ್ಲಿ ನಡೆಯುತ್ತೆ ಅನ್ನೋದಾದ್ರೆ ವಾಸವಿ ಸ್ಕೂಲ್, ಲಾಲ್ಬಾಗ್ನ ವೆಸ್ಟ್ ಗೇಟ್ ಹತ್ರ ಈ ಒಂದು ಉಚಿತ ಪ್ರೋಗ್ರಾಮ್ ನಡೆಯುವಂಥದ್ದು ಬೆಂಗಳೂರಿನಲ್ಲೇ ನಡೆಯೋದು. ಸೊ ನೀವು ಕೂಡ ಹೋಗಿ ಅಲ್ಲಿ ಭೇಟಿ ನೀಡಿ. ಉಚಿತವಾಗಿ DVD ಸಹ ನೀಡಲಾಗುತ್ತೆ. ಸೊ ಆ ಒಂದು DVDಯಲ್ಲಿ ಮೆಮೊರಿಯನ್ನ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡ್ಕೋಬಹುದು ಅನ್ನುವಂಥ DVD ಸಹ ನಿಮಗೆ ನೀಡ್ತಾರೆ. ಹಾಗೆ ಇಲ್ಲಿಗೆ ಹೋಗೋದಕ್ಕೂ ಮೊದಲು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗಿ ಬರುತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ SMS ಮಾಡ್ಬೇಕಾಗಿ ಬರುತ್ತೆ. ABCD ಅಂತ 9220 SMS ಮಾಡಿ ನಂತರ ನಿಮ್ಮ ಪೇರೆಂಟ್ಸ್ ಜೊತೆ ಇಲ್ಲಿಗೆ ಭೇಟಿ ನೀಡಿ. ಖಂಡಿತವಾಗ್ಲೂ ನಿಮ್ಮ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಅಥವಾ ಮೆಮೊರಿ ಸ್ಕಿಲ್ಸ್ ಆಗಿರ್ಬೋದು ಪ್ರತಿಯೊಂದು ಸಹ ಹೆಚ್ಚಾಗುತ್ತೆ. ಸೊ ನೀವು ಕೂಡ ಭೇಟಿ ನೀಡಿ. ಅಫ್ಕೋರ್ಸ್ ನಿಮ್ಮ ಎಲ್ಲ ಎಕ್ಸಾಮ್ಸ್ ನಲ್ಲೂ ಒಳ್ಳೆ ಮಾರ್ಕ್ಸ್ ನ ನೀವು ಪಡ್ಕೊಳ್ಬಹುದು. ಎಸ್ರಫಿ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ನೀವು ಹೇಳಿರೋ ನಂಬರ್ ಸ್ವಲ್ಪ ತಿಳ್ಕೊಡ್ತೀನಿ. ABCD ಅಂತ ಟೈಪ್ ಮಾಡಿ 9220 ಅಂತ ಟೈಪ್ ಮಾಡ್ಬೇಕಾದ್ರೆ 10 ಸಂಖ್ಯೆ ಬರುತ್ತದು. ಅದನ್ನ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಬಹಳನೇ ಅನುಕೂಲ ಆಗುತ್ತೆ. ಪರೀಕ್ಷೆ ಭಯ ಈಗ್ಲಿಂದಾನೇ ನಾವು ದೂರ ಮಾಡ್ಕೋಬೇಕು, ಈಗ್ಲಿಂದಾನೇ ತಯಾರಿ ಮಾಡ್ಕೋಬೇಕು. ಅದು ಬಿಟ್ಟು ರಿಸಲ್ಟ್ಸ್ ಬಂದಾದ್ಮೇಲೆ ಮಗು ಮೇಲೆ ನಾವು ಅತ್ಯಾಚಾರ ಮಾಡಬಾರ್ದು. ಅವ್ರಿಗೆ ನಾವು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಅದು ನೋಡಕ್ಕೂ ಆಗಲ್ಲ. ಸೊ ಪೇರೆಂಟ್ಸ್ ಅಲ್ಲಿ ನಾನು ವಿನಂತಿ ಏನಂದ್ರೆ, ನಾವು ಈ ಫೀಲ್ಡ್ ಅಲ್ಲಿ ನಾನು ಬಂದು 20 ವರ್ಷ, ನಮ್ಮ ಉದ್ದೇಶ ಏನಂದ್ರೆ ಮುಂದೆ ಬರ್ತಾ ಇರೋ ಪರೀಕ್ಷೆಯಲ್ಲಿ ಎಲ್ಲಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನೀವು ತಂದೆ ತಾಯಂದ್ರು ಮಕ್ಕಳ ಜೊತೆ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಸಹಾಯ ಮಾಡೋಣ, ಟ್ರೈನಿಂಗ್ ಕೊಡೋಣ, ಅವ್ರಿಗೆ DVD ಕೊಡೋಣ. ಮುಂದೆ ಬರ್ತಾ ಇರೋ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಕ್ಕೆ ಅವಕಾಶ ಕೊಡೋಣ. ಅದು ಬಿಟ್ಟು ನೀವು ಪರೀಕ್ಷೆ ರಿಸಲ್ಟ್ ಬಂದಾದ್ಮೇಲೆ ತಪ್ಪು ಹಿಡಿಯೋದು ಅದು ನಮ್ಮ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಭಾನುವಾರದ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ. ಇಡೀ ಕರ್ನಾಟಕ ರಾಜ್ಯದಿಂದ ಜನ ಬರ್ತಾರೆ. ಎಲ್ಲರಿಗೂ ಇದು ಅನುಕೂಲ ಆಗಲಿ ಅಂತ ನನ್ನ ಅಪೇಕ್ಷೆ. ಓಕೆ ರಫಿ ಅವರ, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸ್ಕೋರ್ ಮೋರ್ ಮಾರ್ಕ್ಸ್. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.